ನಮಸ್ಕಾರ. ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ, ಸಮಸ್ತ ಗುರು ಪರಂಪರೆಗೆ, ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಭಗವದ್ಗೀತೆಯ ಶ್ರವಣ ಮಾಡೋಣ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವಾಗ ನಾವು 4ನೇ ಅಧ್ಯಾಯದಲ್ಲಿದ್ದೀವಿ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಾನು ಕರೀತಾರೆ, ಜ್ಞಾನ ಯೋಗ ಅಂತಾನು ಕರೀತಾರೆ. ಯಾತಕ್ಕೋಸ್ಕರ ಕರೀತಾರೆ ಅಂತಂದ್ರೆ ಆ ಒಂದು ಆ ಅಧ್ಯಾಯದ ಹೆಸರಿನಲ್ಲೇ ಅದರ ಅರ್ಥ ಅಡಗಿದೆ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಂದ್ರೇನು? ಜ್ಞಾನಪೂರ್ವಕವಾಗಿ ನಾವು ಕರ್ಮವನ್ನು ತಿಳಿದುಕೊಂಡು ಆ ಕರ್ಮದಿಂದ ದಾಟುವ ಒಂದು ಪ್ರಕ್ರಿಯೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದು ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಇರುವಂತದ್ದು. ಶುರು ಮಾಡಿದ್ಯಲ್ಲಿಂದ ಸಾಂಖ್ಯ ಯೋಗದಿಂದ ಪ್ರಾರಂಭ ಆಯ್ತು. ಸಾಂಖ್ಯ ಯೋಗ ಜ್ಞಾನ ಕೊಡಕ್ ಶುರು ಮಾಡ್ದ. ಅಲ್ಲಿಂದ ಕರ್ಮಯೋಗ ಅಂದ್ರೆ ಏನು ಅನ್ನೋದನ್ನ 3ನೇ ಅಧ್ಯಾಯದಲ್ಲಿ ಹೇಳ್ದ. ಅದಾದ್ಮೇಲೆ ಕರ್ಮಯೋಗ ಏನೋ ಅರ್ಥ ಆಯ್ತು. ಅಂದ್ರೆ ಕರ್ಮಯೋಗದಲ್ಲಿ ಮುಖ್ಯವಾಗಿ ಏನ್ ಹೇಳಿರೋದು? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ದ. ಅಂದ್ರೆ ಕರ್ಮವನ್ನು ಮಾಡು, ಕರ್ಮದ ಫಲವನ್ನು ನನಗೆ ಬಿಟ್ಬಿಡು ಅನ್ನೋದನ್ನ ಹೇಳ್ದ. ಅದನ್ನ ಹೇಳಿದಾಗ ಪೂರ್ತಿಯಾಗಿ ಅರ್ಥ ಆಗ್ಲಿಲ್ಲ ಅರ್ಜುನನಿಗೆ. ನಾನು ಹೇಗೆ ಕರ್ಮವನ್ನು ಮಾಡಿ ಕರ್ಮ ಫಲವನ್ನು ಬಿಡೋದು, ಯಾವ ರೀತಿ ಮಾಡೋದು, ಹೇಗ್ ಮಾಡೋದು, ಇದರಿಂದ ನನ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅನ್ನೋ ಒಂದು ಭಾವನೆಯನ್ನು ತೋರಿಸಿದಾಗ 4ನೇ ಅಧ್ಯಾಯದಲ್ಲಿ ಇನ್ನೂ ಡೀಟೇಲ್ ಆಗಿ ಕರ್ಮವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ತತ್ವದಿಂದ ಹೇಗೆ ಕರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು, ಕರ್ಮ ತತ್ವವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಜ್ಞಾನದಿಂದ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ 4ನೇ ಅಧ್ಯಾಯ ಪೂರ್ತಿ ಹೇಳ್ತಾ ಬರ್ತಾ ಇದ್ದಾನೆ ಭಗವಂತ. ಅದ್ರೊಳಗಡೆ ಮುಖ್ಯವಾಗಿರುವಂತಹ ಶ್ಲೋಕ ಅಂತಂದ್ರೆ ಹೇಗೆ ನಮ್ ಕರ್ಮ ತತ್ವವನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದಾನೆ. ಅಕರ್ಮದಲ್ಲಿ ಕರ್ಮವನ್ನು ನೋಡುವುದು, ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು. ಇದು ಮುಖ್ಯವಾಗಿರುವಂತ ಈ 4ನೇ ಅಧ್ಯಾಯದ ಮುಖ್ಯ ಶ್ಲೋಕ, 18ನೇ ಶ್ಲೋಕ. ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅದನ್ನ ದಿನನಿತ್ಯ ಜೀವನದಲ್ಲಿ ನಾವು ಯಾವ ರೀತಿ ಮಾಡಬಹುದು, ಕರ್ಮವನ್ನು ಅಕರ್ಮದಲ್ಲಿ, ಅಕರ್ಮವನ್ನು ಕರ್ಮದಲ್ಲಿ ಹೇಗೆ ನೋಡೋದು ಅನ್ನೋದನ್ನ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಇನ್ನು ಮುಂದಕ್ಕೆ ಬರುವಂತ ಶ್ಲೋಕಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾನೆ. ಅದಾದ್ಮೇಲೆ 12 ರೀತಿಯ ಯಜ್ಞಗಳ ಬಗ್ಗೆ ಹೇಳಿದ್ದಾನೆ. ಯಾವ್ದದು? ಮುಖ್ಯವಾಗಿರುವಂಥದ್ದು ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. 24ನೇ ಶ್ಲೋಕದಲ್ಲಿ ಏನದು? ಯಜ್ಞ ಅನ್ನೋದು ಅಲ್ಟಿಮೇಟ್. ಎಲ್ಲವೂ ಬ್ರಹ್ಮ, ಎಲ್ಲವೂ ಬ್ರಹ್ಮನೇ ಆಗಿದ್ದಾನೆ, ಬ್ರಹ್ಮನೇ ಮಾಡುತ್ತಿದ್ದಾನೆ, ಬ್ರಹ್ಮನ ಕೈಯಿಂದನೇ ಆಗುತ್ತಿದೆ. ಆಮೇಲೆ ಕ್ರಿಯೆಯೂ ಕೂಡ ಬ್ರಹ್ಮನೇ. ಅದಕ್ಕೆ ಉಪಯೋಗಿಸುತ್ತಿರುವ ಸಾಮಾನು, ಅದೇನೇನ್ ಮಾಡ್ತೀವೋ ಎಲ್ಲವೂ
ಎಲ್ಲವೂ ಬ್ರಹ್ಮನೇ ಆಗಿದ್ದಾನೆ ಅನ್ನೋದನ್ನ 24ನೇ ಶ್ಲೋಕದಲ್ಲಿ ಹೇಳಿದೆ. ಅಲ್ಲಿಂದ ಮುಂದಕ್ಕೆ ಸರಿ ಎಲ್ಲವೂ ಬ್ರಹ್ಮನೇ ಅಂತ ಅಂದ್ಮೇಲೆ ನನಗೆ ದಿನನಿತ್ಯದ ಆಕ್ಟಿವಿಟೀಸ್ ನ ಯಾವ ರೀತಿ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡೋದಿಕ್ಕೆ ಭಗವಂತ ಏನ್ ಮಾಡಿದಾನೆ, ಇನ್ನು ಬರುವಂತ ಮುಂದೆ ಬರುವಂತ 3 ಶ್ಲೋಕಗಳಲ್ಲಿ ನಮಗೆ ನಾವು ತಿನ್ನುವಂತಹದ್ದು, ನೋಡುವಂತಹದ್ದು, ಕೇಳುವಂತಹದ್ದು, ನಮ್ಮ ಸೆನ್ಸ್ ಆರ್ಗನ್ಸ್ ನ ಉಪಯೋಗಿಸ್ಕೊಳ್ಳುವಂತದ್ದು, ಪ್ರತಿಯೊಂದನ್ನು ನಾವು ಯಜ್ಞದ ರೀತಿ ಹೇಗೆ ಕರ್ಮವನ್ನು ಮಾಡೋದು ತಿಳ್ಕೊಳ್ಳೋದು ಅನ್ನೋದನ್ನ ಇನ್ನು ಮುಂದೆ ಬರುವಂತಹದ್ದು ಶ್ಲೋಕಗಳಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅಂದ್ರೆ ಕರ್ಮ ಅನ್ನೋದನ್ನ ನಾವು ಎಷ್ಟು ಸಿಂಪ್ಲಿಫೈ ಮಾಡಿ 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 ಹೇಳ್ತಾ ಇದ್ದಾರೆ. ಹೇಗೆ ನಾನು ಕರ್ಮ ಎಲ್ಲವೂ ಬ್ರಹ್ಮನೇ ಅಂತ ನೀನ್ ಹೇಳಿದ್ರು ಕೂಡ ನನ್ನ ದಿನನಿತ್ಯದ ಆಕ್ಟಿವಿಟೀಸ್ ನಾನು ಹೌ ಕ್ಯಾನ್ ಐ ಮೇಕ್ ಇಟ್ ಸ್ಪಿರಿಚುವಲೈಸ್, ಹೌ ಕ್ಯಾನ್ ಐ ಸ್ಪಿರಿಚುವಲೈಸ್ ಎವ್ರಿ ಆಕ್ಟಿವಿಟಿ. ಆ ಎವ್ರಿ ಆಕ್ಟಿವಿಟಿ ಯಾವ್ದ್ರಿಂದ ಆಗ್ತಾ ಇದೆ? ಸೆನ್ಸ್ ಆರ್ಗನ್ಸ್ ಇಂದನೇ ನಡಿಬೇಕದು. ಸೆನ್ಸ್ ಆರ್ಗನ್ಸ್ ಇಂದನೇ ಇನ್ಪುಟ್, ಸೆನ್ಸ್ ಆರ್ಗನ್ಸ್ ಇಂದನೇ ಔಟ್ಪುಟ್. ಹಾಗಾಗಿ ಸೆನ್ಸ್ ಆರ್ಗನ್ಸ್ ಉಪಯೋಗಿಸ್ಕೊಂಡು ಕರ್ಮವನ್ನು ಮಾಡೋದನ್ನ ನನಗೆ ಅರ್ಪಿಸ್ಬಿಡು. ಯಾವ ರೀತಿ ಮಾಡ್ಬೇಕು? ಜ್ಞಾನದಿಂದ ಮಾಡ್ಬೇಕು. ಜ್ಞಾನ ಅಂತಂದ್ರೆ ಏನು? ಅದು ಯಾವುದು? ಅರಿವು. ಜ್ಞಾನ ಅಂತಂದ್ರೆ ಅರಿವು. ಅಂದ್ರೆ ಏನು ಮಾಡ್ತಾ ಇದೀಯಾ ಅದಕ್ಕೆ ಹೇಳೋದು. ಅಬ್ಸರ್ವ್ ಯುವರ್ ಥಾಟ್ಸ್, ವಾಟ್ ಆರ್ ಯು ಡೂಯಿಂಗ್. ನೀನು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳ ಹಿಂದೆ ನಿನ್ನ ಭಾವನೆ ಏನಿದೆ, ಅದರೊಳಗಡೆ ಸಕಾಮ ಭಾವನೆ ಇದೆಯಾ? ಅಂದ್ರೆ ನನಗೇನ ಆಗ್ಬೇಕು ಅದರಿಂದ ಅನ್ನೋದಿದೆಯಾ? ನನಗೇನೋ ಬೇಕು ಅನ್ನೋದಿದೆಯಾ? ದೇರ್ ಈಸ್ ಅನ್ ಹಿಡನ್ ಅಜೆಂಡಾ ಇನ್ ಎವ್ರಿ ಆಕ್ಷನ್ಸ್. ಅದನ್ನ ಒಪ್ಕೊಳ್ದೇ ಇರ್ಲಿ, ಇಟ್ಸ್ ಅ ಕಾಮನ್ ಮ್ಯಾನ್ಸ್ ಆಟಿಟ್ಯೂಡ್. ಆದ್ರೆ ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇರೋದು. ಲುಕ್ ಅಟ್ ಇಟ್, ಅಬ್ಸರ್ವ್ ಯುವರ್ ಥಾಟ್ಸ್. ಅದನ್ನ ನೀನು ಯಾವ ರೀತಿ ಮಾಡ್ತೀಯ ಅನ್ನೋದನ್ನ ಸಿಂಪ್ಲಿಫೈ ಮಾಡಿ 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 ಹೇಳ್ತಾ ಬಂದಿದ್ದಾನೆ. ಅಷ್ಟ್ ಹೇಳಿದಾದ್ಮೇಲೆ ಹೋದ ಇದ್ರೊಳಗಡೆ ಇನ್ನು 3 ಶ್ಲೋಕದಲ್ಲಿ ಜ್ಞಾನ ಯಜ್ಞಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಾ ಇದ್ದಾನೆ. ಇವಾಗ ಇಷ್ಟು 12 ಯಜ್ಞಗಳ ಬಗ್ಗೆ ಮಾತಾಡಿದ್ನಲ್ವಾ, ಇದ್ರೊಳಗೆ ಬಹುಮುಖ್ಯವಾಗಿರುವಂತ ಯಜ್ಞ ಯಾವುದು ಅಂತ ನಮಗೆಲ್ಲ ಒಂದು ಪ್ರಶ್ನೆ ಮೂಡುತ್ತೆ. ಎಷ್ಟೊಂದು ಯಜ್ಞ ಹೇಳಿದಾನೆ, ಹಾಗಾದ್ರೆ ಅದ್ರೊಳಗಡೆ ಮುಖ್ಯವಾಗಿರುವಂತದ್ ಯಜ್ಞ ಯಾವುದು? ಅದನ್ನೇ ನಾನು ಮಾಡೋಣ ಅನ್ನೋ ಒಂದು ಭಾವನೆ ಬರುತ್ತಲ್ವಾ. ಇದ್ಯಾವುದು ಬೇಡ, ನಾನ್ ಮುಖ್ಯವಾಗಿರುವಂತದ್ದೇ ಮಾಡ್ತೀನಿ ಅನ್ನೋ ಭಾವನೆ ಬರುತ್ತೆ. ಸೊ ಅಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಜ್ಞಾನ ಯಜ್ಞಕ್ಕಿಂತ ಯಾವುದು ಸುಪೀರಿಯರ್ ಇಲ್ಲ. ಜ್ಞಾನ ಯಜ್ಞನೇ ಶ್ರೇಷ್ಠ. ಹಾಗಾದ್ರೆ ಜ್ಞಾನ ಯಜ್ಞ ಯಾವುದು? ಜ್ಞಾನ ಯಜ್ಞ ಅಂತಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರಿವಿನಿಂದ ಮಾಡೋದೇ ಜ್ಞಾನ ಯಜ್ಞ. ಎಲ್ಲಾದ್ರೊಳಗೂ ಜ್ಞಾನ ಯಜ್ಞ ಅಡಗಿದೆ. ಅದನ್ನೇ ಹೇಳ್ತಾ ಇದ್ದಾನೆ, ನೀನ್ ಏನ್ ಮಾಡು, ಆ ಜ್ಞಾನದಿಂದ ತಿಳಿದುಕೊಂಡು ಮಾಡು. ಒಂದು ಪಾರ್ಟ್. ಅದನ್ನ ಹೇಗೆ ಗೊತ್ತಾಗತ್ತೆ ನಮ್ಗೆ ನಾನ್ ಸರಿ ಮಾಡ್ತಾ ಇದ್ದೀನೋ ಇಲ್ವೋ ಅಂತ? ಅದಕ್ಕೆ ಗೊತ್ತಾಗ್ಬೇಕು ಅಂತಂದಾಗ ಈ ಭಗವದ್ಗೀತೆ ಮತ್ತೆ ಈ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ವೇದಾಂತ ಅಧ್ಯಯನಗಳು ಮಾಡಿದಾಗ ನಮಗೆ ಗೊತ್ತಾಗತ್ತೆ. ಶ್ರವಣ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಓಹೋ ಈ ರೀತಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಜ್ಞಾನ ಯಜ್ಞ ಅಂತಂದಾಗ ಈ ಎಲ್ಲಾ ಸ್ಕ್ರಿಪ್ಚರ್ಸ್ ನ ಗುರುಮುಖೇನ ನಾವು ಮಾಡ್ಬೇಕು. ಅರ್ಜುನ ಕೇಳ್ತಾನೆ, ಇದನ್ನೆಲ್ಲ ಜ್ಞಾನ ಯಜ್ಞ ನನ್ಗೆ ಹೇಗ್ ಗೊತ್ತಾಗುತ್ತೆ ಅಂತಂದಾಗ ಕೃಷ್ಣ ಹೇಳ್ತಾನೆ, ಅಷ್ಟು ಸುಲಭ ಅಲ್ಲಪ್ಪ ಗೊತ್ತಾಗೋದು. ಇದನ್ನ ಗುರುಮುಖೇನೇ ಬರ್ಬೇಕು. ಗುರುಮುಖೇನ ಅಂದ್ರೆ ಅವರ ಮೂಲಕ ನಿನಗೆ ಅರ್ಥ ಆಗ್ಬೇಕು. ಎಂಥ ಗುರು ಆಗಿರ್ಬೇಕು ಅವನು? ಜ್ಞಾನಿ ಗುರು ಆಗಿರ್ಬೇಕು, ಮತ್ತೆ ಶ್ರೋತ್ರಿಯ ಆಗಿರ್ಬೇಕು, ಬ್ರಹ್ಮನಿಷ್ಠ ಆಗಿರ್ಬೇಕು ಅಂತ ಹೇಳಿದ್ರು. ಹಾಗಂದ್ರೇನು ಶ್ರೋತ್ರಿಯ ಮತ್ತೆ ಬ್ರಹ್ಮನಿಷ್ಠ ಅಂತಂದ್ರೆ? ಬ್ರಹ್ಮನಿಷ್ಠ ಅಂತಂದ್ರೆ ಅವನಲ್ಲಿ ನಾನು ಯಾರು ಅನ್ನೋ ಒಂದು ಅರಿವು ಹಿತವಾಗಿರ್ಬೇಕು. ಹಿ ಶುಡ್ ವಾಕ್ ದ ಟಾಕ್. ಅವನಲ್ಲಿ ನಿಜವಾಗ್ಲೂ ಆ ಒಂದು ಅರಿವು ಅವನ ಬಿಹೇವಿಯರ್ ಅಲ್ಲಿ ಎದ್ದು ಕಾಣ್ಬೇಕು. ಮತ್ತೆ ಅವನ ಮಾತು ಕತೆ ಎಲ್ಲಾದ್ರೊಳಗೂ ಅವನು ಜ್ಞಾನಿಯಾಗಿರ್ಬೇಕು. ಅದಕ್ಕೆ ಬ್ರಹ್ಮ ನಿಷ್ಠ ಅಂತ. ನಿಷ್ಠ ಅಂತಂದ್ರೆ ಈಸ್ ಅದಕ್ಕೆ ನಿಷ್ಠೆಯಾಗಿದ್ದಾನೆ, ಅದ್ರೊಳಗಡೆ ನಿಂತಿದ್ದಾನೆ. ಯಾವ್ದ್ರೊಳಗಡೆ? ಬ್ರಹ್ಮನಲ್ಲಿ ನಿಂತಿರುವಂತ ಸದ್ಗುರುಗಳು ನಿನಗೆ ಗುರುವಾಗಿ ಬರಬೇಕು. ಅಂಥ ಗುರುಗಳ ಕೆಳಗೆ ನೀನು ಈ ಒಂದು ಜ್ಞಾನ ಯಜ್ಞವನ್ನು ನೀನು ಅಭ್ಯಾಸವನ್ನು ಮಾಡ್ಬೇಕು. ಅಷ್ಟು ಮಾತ್ರ ಸಾಲದು, ಶ್ರೋತ್ರಿಯ ಆಗಿರ್ಬೇಕು ಅವನು.
ಶ್ರೋತ್ರಿಯ ಅಂದ್ರೇನು? ಆಲ್ ಟೀಚರ್ಸ್ ಕೆನ್ ನಾಟ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗಿವಿಂಗ್ ಗುಡ್ ಎಕ್ಸ್ಪ್ಲನೇಷನ್ಸ್. ಅವ್ರಿಗೆಲ್ಲ ಗೊತ್ತಿರುತ್ತೆ, ಆದ್ರೆ ಅವರು ಅದನ್ನ ಸರಿಯಾಗಿ ಹೇಳುವುದಕ್ಕೆ ಬರಬೇಕು ವಿತ್ ಗುಡ್ ಎಕ್ಸಾಂಪಲ್ಸ್. ಒಂದೊಂದು ಶಿಷ್ಯ ಒಂದೊಂದು ರೀತಿ ಇರ್ತಾನೆ, ಒಬ್ಬೊಬ್ರು ಒಂದೊಂದು ಮನೋಭಾವನೆಯಿಂದ ಬಂದಿರ್ತಾರೆ, ಒಂದೊಂದು ಸಫರಿಂಗ್ ಇಂದ ಬಂದಿರ್ತಾರೆ. ಹಾಗಾಗಿ ಗುರುವಿಗೆ ಅವನಲ್ಲಿ ಏನು ತಲೆನಲ್ಲಿ ಏನು ಓಡ್ತಾ ಇದೆ, ಅವನಿಗೆ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗತ್ತೆ, ಯಾವ ಪ್ರಕ್ರಿಯೆನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು, ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಅವನಿಗೆ ಅರ್ಥ ಆಗೋ ರೀತಿ ನಾನು ಹೇಗೆ ಅವನನ್ನ ಅರ್ಥ ಮಾಡಿಸ್ಬೇಕು, ಅವನ ಬದಲಾಯಿಸ್ಬೇಕು, ಈ ಜ್ಞಾನವನ್ನು ಅರ್ಥ ಮಾಡಿಸ್ಬೇಕು ಅನ್ನೋದು ಅಂಥ ಗುರುಗಳಿಗೆ ಶ್ರೋತ್ರಿಯ ಗುರುಗಳು ಅಂತಾರೆ. ಅಂದ್ರೆ ಅರ್ಥ, ಆ ಗುರುಗಳಲ್ಲಿ ಈ ಎರಡು ಲಕ್ಷಣಗಳಿರ್ಬೇಕು, ಬ್ರಹ್ಮನಿಷ್ಠ ಮತ್ತು ಶ್ರೋತ್ರಿಯ ಗುರುಗಳು. ಅಂಥ ಗುರುಗಳ ಮುಖೇನ ಈ ಜ್ಞಾನ ಯಜ್ಞದ ಬಗ್ಗೆ ನೀನು ಅವರ ಮುಖೇನ ನೀನು ಅಭ್ಯಾಸವನ್ನು ಮಾಡಬೇಕು. ನೀನ್ ಯಾವ ರೀತಿ ಇರ್ಬೇಕು? ದ ಸ್ಟೂಡೆಂಟ್. ಇವಾಗ ಗುರುಗಳ ಬಗ್ಗೆ ಹೇಳಿದ್ರು, ಈಗ ಸ್ಟೂಡೆಂಟ್ ಹೇಗಿರ್ಬೇಕು? ನೀನು ಕೂಡ ಅಷ್ಟೇ ಶ್ರದ್ಧೆಯಿಂದ ನೀನು ಅವರ ಮುಖೇನ ನೀನು ಅವರಿಗೆ ಸೇವೆ ಮಾಡಿ, ಅವರಿಗೆ ಪ್ರಶ್ನೆಯನ್ನು ಕೇಳಿ, ನಿನ್ನ ಎಲ್ಲಾ ಅನುಮಾನಗಳನ್ನು ನೀನು ಕ್ಲಿಯರ್ ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ನಿನ್ನ ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ನಿನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೋತಾ ಬರಬೇಕು. ದಿಸ್ ಈಸ್ ದ ವೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದು ನಮ್ಮೆಲ್ಲರಿಗೂ ಹೇಳ್ತಾ ಇರೋದು. ಆಕ್ಚುಲಿ ಕೃಷ್ಣ ಅರ್ಜುನನಿಗೆ ಆ ಯುದ್ಧ ಭೂಮಿನಲ್ಲಿ ಹೇಳ್ತಾ ಇದ್ದಾನೆ ಸರಿ, ಆದ್ರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾನೆ? ನಾವು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣನೂ ಯುದ್ಧ ಮಾನಸಿಕವಾಗಿ ನಡೀತಾನೆ ಇದೆ, ಆದ್ರೆ ನಾವ್ ಯಾರ ಹತ್ರ ಹೋಗ್ಬೇಕು? ಕೃಷ್ಣ ಅನ್ನೋನ್ ಎಲ್ಲಿದ್ದಾನೆ? ಅಂಥ ಒಂದು ನಮ್ಗೆ ಅಂಥ ಗುರು ಕೃಷ್ಣ ಯಾರು? ಬ್ರಹ್ಮನಿಷ್ಠನೂ ಆಗಿದ್ದ, ಶ್ರೋತ್ರಿಯನೂ ಆಗಿದ್ದ. ಹೀಸ್ ಅ ಫೈಟರ್, ಹೀಸ್ ಅ ಮ್ಯೂಸಿಷಿಯನ್, ಹೀಸ್ ಅ ಸೈಕಾಲಜಿಸ್ಟ್, ಹೀಸ್ ವಾಟ್ ನಾಟ್. ಏನು ಎಕ್ಸ್ಪ್ಲೇನೇ ಮಾಡಕ್ ಆಗೋದಿಲ್ಲ. ಎಂಥ ಫೀಲ್ಡ್ ಅಲ್ಲಿ ಆಲ್ ಇನ್ ಆಲ್. ಅಂಥ ಗುರು ನಮ್ಮ ಜೀವನದಲ್ಲಿ ಬರಕ್ ಸಾಧ್ಯನಾ? ಬರಬಹುದು. ಅಂಥ ಗುರುಗಳು ನಮಗೆ, ಅಂಥ ಗುರುಗಳಿಂದ ನಾವು ಇದನ್ನೆಲ್ಲ ಅಭ್ಯಾಸ ಮಾಡ್ಬೇಕು. ಅಭ್ಯಾಸನೂ ಕೂಡ ಆ ಒಂದು ಶಿಷ್ಯ ವೃತ್ತಿ ಅನ್ನೋದುವೆ ನಾವು ಅಷ್ಟೇ ಶ್ರದ್ಧೆಯಿಂದ ಮಾಡ್ಬೇಕು. ಸುಮ್ನೆ ಇವಾಗ ಎರಡು ರೀತಿಯ ಶಿಷ್ಯಂದ್ರಿರ್ತಾರೆ. ಯಾರು? ಹೋದಾಗ ಫಸ್ಟ್ ಆಫ್ ಆಲ್ ಇವ್ರಿಗೇನ್ ಗೊತ್ತು, ಲೆಟ್ ಮಿ ಟೆಸ್ಟ್ ಹಿಮ್ ಅನ್ನೋದು ಬರುತ್ತೆ. ಸೊ ಅವಾಗ ಸುಮ್ನೆ ಪ್ರಶ್ನೆ ಕೇಳೋದು, ಪ್ರಶ್ನೆ ಕೇಳಿ ಅವ್ರಿಗೆ ಪಾಪ ಆನ್ಸರ್ ಹೇಳಿದ್ರು ಕೂಡ ಅದಕ್ಕೆ ಇನ್ನೊಂದು ಪ್ರಶ್ನೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಕಲ್ತ್ಕೊಳ್ಬೇಕು ಅನ್ನೋ ಮನೋಭಾವನೆಯಿಂದ ಹೋಗೋದಿಲ್ಲ, ಆದ್ರೆ ಅವರನ್ನ ನಾನು ಪ್ರೂವ್ ಮಾಡ್ತೀನಿ, ಅವ್ರಿಗೇನು ಗೊತ್ತಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅನ್ನೋದು, ಅಥವಾ ನನಗೆ ಅವ್ರಿಗಿಂತ ಜಾಸ್ತಿ ಗೊತ್ತು ಅಂತ ಪ್ರೂವ್ ಮಾಡ್ತೀನಿ ಅಂತ ಹೋಗೋದು. ಸೊ ಈ ರೀತಿ ಮನೋಭಾವನೆ ಇಟ್ಕೊಂಡು ಹೋಗ್ಬಾರ್ದು. ಶಿಷ್ಯ ಆಗಿರೋಂಥವ್ರಿಗೆ ಹೇಗಿರ್ಬೇಕು ಅಂತ 34ನೇ ಶ್ಲೋಕದಲ್ಲಿ ಹೇಳಿದಾನೆ ಭಗವಂತ. ಇನ್ ದಿಸ್ ಆಟಿಟ್ಯೂಡ್ ಇಫ್ ಯು ಗೋ ಟು ಅ ಗುರು, ನಿಮಗೆ ಜ್ಞಾನವು ಸಿಗತ್ತೆ. ಅಂದ್ರೆ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತು ನೀವ್ ಹೇಳ್ತಾ ಇರೋದು ಸರಿಗಿದೆ, ಆದ್ರೆ ನನಗೆ ನಿಜವಾಗ್ಲೂ ಐ ಆಮ್ ನಾಟ್ ಏಬಲ್ ಟು ರಿಯಲೈಸ್ ಇಟ್. ಎಲ್ಲೋ ಏನೋ ಅಡೆತಡೆ ಇದೆ, ಆ ಅಡೆತಡೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ನೀವ್ ಅದನ್ನ ನಿವಾರಣೆ ಮಾಡಿ. ಹಂಬಲಿ, ಸಿನ್ಸಿಯರ್ಲಿ ಐ ವಾಂಟ್ ಟು ನೋ ಅನ್ನೋ ಒಂದು ಮನೋಭಾವನೆಯಿಂದ ಪ್ರಶ್ನೆಯನ್ನು ಕೇಳ್ಬೇಕು. ಆ ರೀತಿ ನೀನು ಮನೋಭಾವನೆಯಿಂದ ಹೋಗಿ ಪ್ರಶ್ನೆಯನ್ನು ಕೇಳಿದಾಗ ಆ ಗುರು ತನ್ನ ಮಗುವಿನೇ ಅನ್ನೋ ರೀತಿ ಎಲ್ಲದನ್ನು ಹೇಳ್ತಾನೆ. ಗುರು ಶಿಷ್ಯನ ಸಂಬಂಧ ಹೇಗೆ ಅಂತಂದ್ರೆ, ತಾಯಿ ಮಗುವಿನ ಸಂಬಂಧಕ್ಕೂ ಗುರು ಶಿಷ್ಯನ ಸಂಬಂಧಕ್ಕೂ ವ್ಯತ್ಯಾಸನೇ ಇಲ್ಲ. ಅಷ್ಟು ಪ್ರೀತಿಯಿಂದ ಎಲ್ಲವನ್ನು ಕೊಡ್ತಾನೆ. ಯಾವಾಗ? ಇಂಥ ಮನೋಭಾವನೆ ಇದ್ದಾಗ ಮಾತ್ರ. ಈ ರೀತಿ ಜ್ಞಾನ ಯಜ್ಞ ಶ್ರೇಷ್ಠ. ಅದನ್ನ ಯಾರ ಮುಖಾಂತರ ಮತ್ತೆ ಶಿಷ್ಯನಾಗಿರುವಂಥವನು ಹೇಗೆ ಅದನ್ನ ಪಡ್ಕೋಬೇಕು ಅನ್ನೋದನ್ನ 34ನೇ ಶ್ಲೋಕದವರೆಗೂ ಹೇಳಿದೆ. ಈಗ 35ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನೆ ನೋಡೋಣ. ಯಜ್ಞಾತ್ವಾ ನ ಪುನರ್ಮೋಹಂ, ಯಜ್ಞಾತ್ವಾ ನ ಪುನರ್ಮೋಹಂ,
एवं यास्यसि पाण्डव एवं यास्यसि पाण्डव येन भूत्वान्यशेषेण येन भूत्वान्यशेषेण द्रक्ष्यास्यात्मन्यथो मयि द्रक्ष्यास्यात्मन्यथो मयि ಯತ್ ಯಾವುದನ್ನು ಜ್ಞಾತ್ವಾ ತಿಳಿದುಕೊಂಡು ಪುನಃ ಏವಂ ಮತ್ತೆ ಈ ಪ್ರಕಾರವಾದ ಮೋಹಂ ನ ಯಾಸ್ಯತಿ ಮೋಹವನ್ನು ಪಡೆಯಲಾರೆ ಹಾಗೂ ಹೇ ಅರ್ಜುನನೇ ಏನ ಭೂತಾನಿ ಯಾವ ಜ್ಞಾನದ ಮೂಲಕ ನೀನು ಸಮಸ್ತ ಭೂತಗಳನ್ನು ಅಶೇಷೇಣ ನಿಶೇಷ ಭಾವದಿಂದ ಆತ್ಮನಿ ತನ್ನಲ್ಲಿ ಅನಂತರ ಮೈ ದ್ರಕ್ಷ್ಯತಿ ಸಚ್ಚಿದಾನಂದಂಘನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ ಅಂದ್ರೆ ಏನರ್ಥ ಇಲ್ಲೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಯಜ್ಞಾತ್ವಾನ ಪುನರ್ಮೋಹಂ ಅಂದ್ರೆ ಯಾವ ಯತ್ ಯಜ್ಞ ಅಂದ್ರೆ ಹೋಮ ಹವನದ ಬಗ್ಗೆ ಹೇಳ್ತಾ ಇಲ್ಲ ಇದು ಯಜ್ಞ ಅಂದ್ರೆ ಸ್ಪ್ಲಿಟ್ ಮಾಡಿದ್ರೆ ಯತ್ ಪ್ಲಸ್ ಜ್ಞಾನ ಯಾವ ಜ್ಞಾನ ಯಜ್ಞಾತ್ವ ಅಂದ್ರೆ ಯಾವ ಜ್ಞಾನವನ್ನು ನೀನು ಪಡೆದುಕೊಂಡಿರ್ತೀಯೋ ಯಾವ ಜ್ಞಾನ ಶ್ರೇಷ್ಠವಾದ ಜ್ಞಾನ ಅಂತ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಯಾವ ಜ್ಞಾನವನ್ನು ನೀನು ಪಡೆದುಕೊಂಡಿರ್ತೀಯೋ ನಿಜವಾಗ್ಲೂ ನೀನು ಪಡೆದುಕೊಂಡಿದ್ದಿದ್ದೇ ಆದ್ರೆ ನ ಪುನರ್ಮೋಹಂ ನಿನಗೆ ಮತ್ತೆ ಮೋಹಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ಏವಂ ಯಾಸ್ಯತಿ ಪಾಂಡವ ಈ ರೀತಿ ನೀನು ಅರ್ಥ ಮಾಡ್ಕೋ ಪುನರ್ಮೋಹಂ ಅಂತಂದ್ರೆ ಮತ್ತೆ ನೀನು ಒಂದ್ಸತಿ ನಿನಗೆ ಈ ಜ್ಞಾನ ಬಂದ್ಮೇಲೆ ಮತ್ತೆ ನೀನು ಈ ಮೋಹಕ್ಕೆ ಸಿಕ್ಕಾಕೊಳಕ್ ಆಗೋದಿಲ್ಲ ಅಂದ್ರೆ ನಿನ್ನ ಕೈಯಿಂದ ಈ ಒಂದು ಜ್ಞಾನ ಕೈ ತಪ್ಪಿ ಹೋಗೋದಿಲ್ಲ ಇಟ್ ಈಸ್ ಅ ಪರ್ಮನೆಂಟ್ ಥಿಂಗ್ ವಿಚ್ ಯು ಅಟೈನ್ ವಿಚ್ ಯು ಅಕ್ವೈರ್ ಏನ ಭೂತ್ವಾನ್ ಯಶೇಷೇಣ ಏನ ಭೂತ್ವಾನ್ ಅಂತಂದ್ರೆ ಯಾವ ಜ್ಞಾನವನ್ನು ಪಡೆದುಕೊಂಡ್ಮೇಲೆ ಭೂತ್ವಾನ್ ಯಶೇಷೇಣ ಭೂತ ಅಂತಂದ್ರೆ ಎಲ್ಲಾ ಪ್ರಾಣಿ ಪ್ರಪಂಚಗಳು ಅಂದ್ರೆ ಎಲ್ಲಾ ಜೀವ ಜಂತುಗಳು ಎಲ್ಲಾ ಭೂತಗಳು ಸೊ ಎಲ್ಲಾ ಭೂತಗಳನ್ನು ಅಶೇಷೇಣ ಅಂದ್ರೆ ನಿಸ್ವಾರ್ಥ ಭಾವದಿಂದ ನೀನು ನೋಡಕ್ ಶುರು ಮಾಡ್ತೀಯ ದ್ರಕ್ಷ್ಯ ಅಂದ್ರೆ ನೋಡ್ತೀಯ ನೀನು ಅಸ್ಮಾತ್ ನ್ಯಥೋ ಮಯಿ ನೀನು ಮತ್ತೆ ಎಲ್ಲರಲ್ಲೂ ಭಗವಂತನನ್ನೇ ನೀನು ನೋಡ್ತೀಯಾ ಅಂತ ಹೇಳ್ತಾ ಇದ್ದಾನೆ ಯಾವ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾನೆ ಭಗವಂತ ಈ ಜ್ಞಾನವನ್ನು ಪಡ್ಕೊಂಡ್ರೆ ಮೋಹ ಯಾಕಾಗೋದಿಲ್ಲ ಇವಾಗ ನಾವು ಯಾವುದೋ ಒಂದು ಇಫ್ ವಿ ಗೆಟ್ ಸಮಥಿಂಗ್ ದೇರ್ ಈಸ್ ಆಲ್ವೇಸ್ ಅ ಡೇಂಜರ್ ಆಫ್ ಲೂಸಿಂಗ್ ಇಟ್ ಆಲ್ಸೋ ನಮಗೆ ಏನಾದ್ರೂ ಒಂದು ಪಡ್ಕೊಂಡಾಗ ಅದು ಕಳೆದುಕೊಂಡು ಹೋಗುವಂತ ಒಂದು ಸಂಭವ ಜಾಸ್ತಿನೇ ಇದೆ ಆಕ್ಚುಲಿ ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಒನ್ಸ್ ಯು ಗೆಟ್ ದಿಸ್ ಯು ವಿಲ್ ನೆವರ್ ಲೂಸ್ ಇಟ್ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಹಾಗಾದ್ರೆ ಇಲ್ಲಿ ಗೆಟಿಂಗ್ ಅಂಡ್ ಲೂಸಿಂಗ್ ಅನ್ನೋದಕ್ಕೆ ಅರ್ಥನೇ ಇಲ್ಲ ಎಲ್ಲಿ ನಾವು ಪಡೆದ್ಕೋತೀವೋ ಅಲ್ಲಿ ಕಳ್ಕೋತೀವಿ ಆದ್ರೆ ಇದು ಪಡ್ಕೊಳ್ಳೋ ಅಂಥದ್ದು ಮತ್ತೆ ಗಳಿಸೋ ಅಂಥದ್ದು ಅಥವಾ ಕಳ್ಕೊಳ್ಳೋ ಅಂಥದ್ದು ಅಲ್ಲ ಇದು ಯಾಕೆ ಇದು ನನ್ನಲ್ಲೇ ಇದೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನಾವು ಮೈಸೂರಿಗೆ ವಿಸಿಟಿಂಗ್ಗೆ ಹೋಗಿರ್ತೀವಿ ಫಸ್ಟ್ ಟೈಮ್ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋದಾಗ ಯಾರನ್ನೋ ಕೇಳ್ತೀವಿ ಇಲ್ಲಿ ಮೈಸೂರ್ ಪ್ಯಾಲೇಸ್ ಎಲ್ಲಿದೆ ಹೇಳ್ತೀರಾ ಅಂತ ನಾನು ಬೆಂಗಳೂರಿಂದ ಬಂದೀನಿ ಗೊತ್ತಾಗ್ತಿಲ್ಲ ಎಲ್ಲಿದೆ ಯಾವ ಬಸ್ ಹತ್ಬೇಕು ಅಂತ ಕೇಳ್ತೀನಿ ಎಲ್ಲಿ ನಿಂತಿದ್ದೀರಾ ಪ್ಯಾಲೇಸ್ ಮುಂದೆನೆ ನಿಂತಿದ್ದೀವಿ ಕೇಳ್ತೀರಾ ಅದಕ್ಕೆ ಅಯ್ಯೋ ಇಲ್ಲಿ ಮುಂದೆನೆ ಇದೆಯಲ್ಲ ನೋಡಿ ಇದು ಅಂತ ಹೇಳ್ತಾನೆ ಅದಕ್ಕೆ ಅವನು ಓ ಇದೇನಾ ಓ ಹೌದಾ ಸರಿ 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 ಥ್ಯಾಂಕ್ ಯು ಅಂತ ಇದನ್ನ ಪಡ್ಕೊಳ್ಳೋದಿಕ್ಕೆ ಅವನೇನಾದ್ರೂ ಕಷ್ಟ ಪಡ್ಬೇಕಾಯ್ತಾ ಬಸ್ ಹತ್ಕೊಂಡು ಎಲ್ಲೋ ಹೋಗಿ ನೋಡಿ ಮಾಡಿ ಟಿಕೆಟ್ ತಗೊಂಡು ಏನಾದ್ರು ಮಾಡ್ಬೇಕಾಯ್ತಾ ಇಲ್ಲ ಅಂದ್ರೆ ಏನು ಅಲ್ಲೇ ಇದಾನ ಅಲ್ಲೇ ಇದೆ ಅಂದ್ರೆ ಈ ಜ್ಞಾನ ಏನ್ ಭಗವಂತ ಹೇಳ್ತಾ ಇದ್ದಾನಲ್ಲ ಈ ಜ್ಞಾನ ನಮ್ಮಲ್ಲೇ ಇದೆ ನಮ್ ಒಳಗಡೆ ನಮ್ಮ ಒಂದು ಕಾನ್ಶಿಯಸ್ ನಲ್ಲೇ ಸಬ್ ಕಾನ್ಶಿಯಸ್ ನಲ್ಲೇ ಮುಳುಗ್ ಹೋಗಿದೆ ಆದ್ರೆ ಅದು ನಮಗೆ ಇದೆ ಅನ್ನೋ ಒಂದು ಅರಿವು ನಮ್ಗಿಲ್ಲ ಹಾಗಾಗಿ ಇದನ್ನ ಹೊಸದಾಗಿ ಆಚೆ ಕಡೆಯಿಂದ ಪಡ್ಕೊಳ್ಳೋ ಅಂಥದ್ದಲ್ಲ ಇದು ನಮ್ಮಲ್ಲೇ ಇರೋದು ಎಕ್ಸ್ಪೋಸ್ ಆಗತ್ತೆ
ಅಷ್ಟೆ. ಅದಕ್ಕೆ ಈ ಜ್ಞಾನ ಯಾವಾಗ ನಿನ್ನಲ್ಲಿ ವಿಚ್ ಈಸ್ ಇನ್ ದ ಬ್ಯಾಕ್ ಗ್ರೌಂಡ್, ವೆನ್ ಇಟ್ ಕಮ್ಸ್ ಟು ದ ಫೋರ್ ಗ್ರೌಂಡ್, ಕಳ್ಕೊಳ್ಳೋಂಥದ್ದು ಏನಾದ್ರೂ ಇದೆಯಾ? ಅದ್ ನಿನ್ ಮುಂಚೆಯಿಂದನೂ ನಿನ್ ಹತ್ರನೇ ಇತ್ತು, ಈಗ್ಲೂ ನಿನ್ ಹತ್ರನೇ ಇದೆ. ನಿನ್ ಹತ್ರ ಇದೆ ಅಂತ ನಿನ್ ಗೊತ್ತಿರ್ಲಿಲ್ಲ ಅಷ್ಟೆ. ಹಾಗಾಗಿ ಕಳ್ಕೊಳ್ಳೋಂಥದ್ದು ಗಳಿಸೋಂಥದ್ದು ಏನೂ ಇಲ್ಲ ಈ ಇದ್ರೊಳಗಡೆ. ಸೊ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾನೆ? ಈ ಯಜ್ಞ, ಜ್ಞಾನ ಯಜ್ಞ, ಈ ಜ್ಞಾನ ಅನ್ನೋದು, ಈ ಅರಿವು ಅನ್ನೋದು, ಈ ಕಾನ್ಶಿಯಸ್ನೆಸ್ ಅನ್ನೋದು, ಕಾನ್ಶಿಯಸ್ನೆಸ್, ವಿ ಆರ್ ಕಾನ್ಶಿಯಸ್ನೆಸ್, ನಾವೇ ಆ ಕಾನ್ಶಿಯಸ್ನೆಸ್. ನಾವ್ ಯಾವ್ದೋ ಬೇರೆ ಏಲಿಯನ್ ವರ್ಲ್ಡ್ ಇಂದ ಬಂದಿದೀವಿ, ಭಗವಂತ ನೋಡ್ತಾ ಇದೀವಿ, ನಾನು ಮೋಕ್ಷವನ್ನು ಪಡೆದ್ಕೋಬೇಕು ಅನ್ನೋದನ್ನ ನಾವು ಮನೋಭಾವನೆ ಇಟ್ಕೊಂಡು ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದೀವಿ. ನಾವು ಇಷ್ಟೆಲ್ಲಾ ಮಾಡ್ತಾ ಇದೀವಿ, ಸಾಧನೆಗಳನ್ನ ಮಾಡ್ತಾ ಇದೀವಿ, ಮೌನ ವ್ರತ, ಉಪವಾಸ ಅಂತೆ ಇದೆಲ್ಲ ಮಾಡ್ತಾ ಇದೀವಿ. ಏನ್ ಪಡ್ಕೊಳ್ಳೋದಿಕ್ಕೆ? ಮೋಕ್ಷವನ್ನು ಪಡ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮುಕ್ತಿ ಬೇಕು, ಮೋಕ್ಷ ಬೇಕು ಅಂತ. ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ? ನೀನೇ ಅದಪ್ಪ, ಅದೇ ನೀನು. ಯು ಆರ್ ಜಸ್ಟ್, ಇಟ್ ಇಸ್ ದೇರ್ ಇನ್ಸೈಡ್ ಯು. ಅದ ನೀನು, ಯು ಆರ್ ದಟ್ ಇನ್ಸೈಡ್ ಯು ಅಲ್ಲ. ದೇರ್ ಇಸ್ ನೋ ಇನ್ಸೈಡ್ ಔಟ್ಸೈಡ್ ಕಾನ್ಸೆಪ್ಟ್ ಅಲ್ಲ. ಯು ಆರ್ ದಟ್. ನಿನಗೆ ಗುರ್ತು ಹಿಡಿತಾ ಇಲ್ಲ ನೀನು. ನೀನೇ ಅರಿವು, ನೀನೇ ಆ ಕಾನ್ಶಿಯಸ್ನೆಸ್, ನೀನೇ ಆ ಒಂದು ಅದು ನೀನು ಏನ್ ಮಾಡ್ತಿದ್ಯಾ? ಈ ಒಂದು ದೇಹದ ಜೊತೆ ಆ ಒಂದು ಲೋಲುಪತೆ ಅಥವಾ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿದ್ಯಾ. ನಾನು ಈ ದೇಹ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿದ್ಯಾ. ನಾನು ಈ ಮನಸ್ಸು ಅನ್ನೋದು ಐಡೆಂಟಿಫೈ ಮಾಡ್ಕೊಂಡು ಅದ್ರ ಸೆನ್ಸ್ ಆರ್ಗನ್ಸ್ ನ ಉಪಯೋಗಿಸಿ ಆಚೆ ಕಡೆ ನೋಡ್ತಾ ಇದ್ದೆ. ಸೊ ಹಾಗಾಗಿ ಯು ಆರ್ ನಾಟ್ ಏಬಲ್ ಟು ಸಿ. ನೀನ್ ರೆಕಗ್ನೈಸ್ ಮಾಡು, ನೀನೇ ಅದು ಅನ್ನೋದನ್ನ ನೀನ್ ರೆಕಗ್ನೈಸ್ ಮಾಡು ಅನ್ನೋದನ್ನ ಹೇಳ್ತಾರೆ. ಸೊ ಯಾವ ಜ್ಞಾನವನ್ನು ನೀನು ಪಡ್ಕೊಂಡಾಗ ಅದು ಕಳ್ಕೊಳ್ಳೋಕ್ ಚಾನ್ಸೇ ಇಲ್ಲ. ಅದು ಎಂದರೆ ಎದು ಚಾನ್ಸೇ ಇಲ್ಲ. ಅಂಥದ್ದು ಯಾವ್ದದು? ಅದು ಜ್ಞಾನ. ಸರಿ, ನಮ್ಗೆ ಯಾಕ ಆ ರೀತಿ ಅನ್ಸುತ್ತೆ? ನಾವು ಆ ಇಲ್ಲೇನ್ ಹೇಳ್ತಾ ಇದ್ದಾನೆ? ಈ ಪ್ರಕಾರ ಮೋಹವನ್ನು ಹೊಂದಲಾರೆ, ಮತ್ತೆ ಈ ಮೋಹನ ನಮಗ್ ಬರೋದೇ ಇಲ್ಲ ಅಂತ ಹೇಳಿ. ಈ ಪ್ರಕಾರ ಈ ಒಂದು ಜ್ಞಾನವನ್ನು ನಾವು ಪಡೆದುಕೊಂಡು ಅಂತ ಹೇಳ್ಬಾರ್ದು. ಈ ಒಂದು ಜ್ಞಾನ ನಾನು ರಿಯಲೈಸ್ ಮಾಡ್ಕೊಂಡಾಗ, ನನ್ನಲ್ಲೇ ಇದೆ ಅಂತ ರಿಯಲೈಸ್ ಮಾಡ್ಕೊಂಡಾಗ, ಅದೇ ನಾನು ಅಂತ ರಿಯಲೈಸ್ ಮಾಡ್ಕೊಂಡಾಗ ಮೋಹ ಯಾವತ್ತೂ ನನ್ನನ್ನು ಕಾಡಲ್ಲ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾವತ್ತೂ ನನ್ನನ್ನು ಕಾಡಲ್ಲ. ಯಾಕೆ ಹಾಗೆ ಹೇಳ್ತಾನೆ ಇಲ್ಲಿ? ಹಾಗಾದ್ರೆ ಮೋಹ ಅನ್ನೋದು ಕಾಡದೇ ಇರುತ್ತೆ? ಮೋಹ ಅನ್ನೋದು ಕಾಡಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾ ಇದ್ದಾನೆ ಅಂದ್ರೆ, ಯಾವಾಗ ನಾನು ಚಿಕ್ಕವಳಾಗ್ಬಿಡ್ತೀನೋ, ಅಂದ್ರೆ ನಾನು ನನ್ನನ್ನ ಸೀಮಿತ ಮಾಡ್ಕೊಳ್ತೀನಿ, ನಾನು ಐ ಐಡೆಂಟಿಫೈ ವಿತ್ ದ ಮೈಂಡ್ ಬಾಡಿ ಕಾನ್ಸೆಪ್ಟ್. ನಾನು ಈ ದೇಹ, ನಾನು ಈ ಮನಸ್ಸು, ನನ್ಗಿಷ್ಟು ಬೇಕು, ಈ ಜೀವನ ಮಾಡೋದಿಕ್ ನನ್ಗಿಷ್ಟು ಬೇಕು, ನನಗ್ ತೃಪ್ತಿ ಆಗೋದಿಕ್ ಇಷ್ಟು ಬೇಕು ಅಂತ ನಮ್ಮನ್ನ ನಾವು ಒಂದು ಸೀಮಿತ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ ನಾವು ಸೀಮಿತ ಮಾಡ್ಕೊಳ್ತೀವೋ, ಯಾವಾಗ ನಾನು ಅದನ್ನ ಸೀಮಿತ ಮಾಡ್ಕೊಳ್ತೀನೋ, ಆಗೋದಿಕ್ಕೆ ಅಂದ್ರೆ ಏನು? ಅನ್ಲಿಮಿಟೆಡ್ ಆಗೋದಿಕ್ಕೆ ನಾನು ಏನ್ ಮಾಡ್ತೀನಿ? ಬೇಕು 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 ಅಂತೀನಿ. ಆ ಬೇಕು ಬೇಕು ಅಂದಾಗ ಏನಾಗುತ್ತೆ? ನನ್ನಲ್ಲಿ ಮೋಹ ಬರುತ್ತೆ. ಅದು ಬೇಕು, ಬಿಕಾಸ್ ಐ ವಾಂಟ್ ಟು ಬಿ ಕಂಪ್ಲೀಟ್. ಇಫ್ ಐ ವಿಲ್ ನಾಟ್ ಬಿ ಕಂಪ್ಲೀಟ್ ವಿತೌಟ್ ಗೆಟಿಂಗ್ ಇಟ್. ನನಗದು ಆಚೆ ಕಡೆಯಿಂದ ನನಗೆ ಬೇಕು. ಸೊ ಹಾಗಾಗಿ ನಾನು ಅದನ್ನ ಹವಣಿಸ್ತೀನಿ, ಬೇಕು ಬೇಕು ಅಂತ ಹವಣಿಸ್ತೀನಿ. ಯಾವಾಗ? ವೆನ್ ಐ ಬಿಕಮ್ ವೆರಿ ಮಚ್ ಲಿಮಿಟೆಡ್, ವೆನ್ ಐ ಥಿಂಕ್ ದಟ್ ಐ ಆಮ್ ದಿಸ್ ಅ ಸ್ಮಾಲ್ ಬಿನಿಂಗ್, ನಾ ಇನ್ನೇನು ಇಲ್ಲ ಅಂತ ಅಂದ್ಕೊಂಡಾಗ, ಈ ಒಂದು ಮನೋಭಾವನೆ ನನ್ನಲ್ಲಿ ಇದ್ದಾಗ ನಾನು ಏನ್ ಮಾಡ್ತೀನಿ? ಆ ಮೋಹಕ್ಕೆ ಒಳಗಾಗ್ತೀನಿ, ನನಗೆ ಬೇಕು ಅನ್ನೋದು ಬರುತ್ತೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಈ ಜ್ಞಾನ ಬರೋದ್ರಿಂದ ಏನಾಗುತ್ತೆ? ಈ ಜ್ಞಾನ ಏನು ತೋರ್ಸುತ್ತೆ? ನಾನು ಚಿಕ್ಕವಳಲ್ಲ, ನಾನು ಐ ಆಮ್ ನಾಟ್ ಅ ಲಿಮಿಟೆಡ್ ಬೀಯಿಂಗ್. ಆ ಒಂದು ಸೀಮಿತವಾಗಿರುವಂತದ್ದಲ್ಲ. ದೇಹದ ಒಳಗಡೆ ಇರುವಂತ ಆ ಒಂದು ಕಾನ್ಶಿಯಸ್ನೆಸ್ ಡೆಫಿನೆಟ್ಲಿ ಹೌದು. ಅದಕ್ಕೆ ಮೀರಿರುವಂತ ಆ ಕಾನ್ಶಿಯಸ್ನೆಸ್ ನಾನೇ, ಐ ಆಮ್ ದಟ್ ಅಂತ ಪೂರ್ತಿಯಾಗಿ ನನ್ನಲ್ಲಿ ಆ ಒಂದು ಫೀಲಿಂಗ್ ಆಫ್ ಕಂಪ್ಲೀಟ್ನೆಸ್ ಯಾವಾಗ ಬರುತ್ತೋ, ಪೂರ್ಣತ್ವ ನನ್ನಲ್ಲಿ ಯಾವಾಗ ಬರುತ್ತೋ, ನಾನೇ ಆ ಸಚ್ಚಿದಾನಂದ ಅನ್ನೋ ಒಂದು ಜ್ಞಾನ ಅರಿವಿನಲ್ಲಿ ಬರುತ್ತೋ, ಅವಾಗ ನನಗೆ ಬೇರೆದೆಲ್ಲ ಯಾವ ರೀತಿ ಕಾಣುತ್ತೆ?
ನನ್ನಿಂದ ಬೇರೆ ಅಂತಂದಾಗ ನನಗೆ ಬೇಕು ಅಂತ ಅನ್ಸುತ್ತೆ. ಎಲ್ಲವೂ ನಾನೇ ಆದಾಗ ಅದು ನಾನು ಇವಾಗ ವೇವ್ ಅಂಡ್ ವಾಟರ್ ಎಕ್ಸಾಂಪಲ್ ತಗೊಂಡೆ ನಾನು. ವೆರಿ ವೆರಿ ಕಾಮನ್ ಎಕ್ಸಾಂಪಲ್. ಆ ಒಂದು ಚಿಕ್ಕ ವೇವ್ ಇನ್ನೊಂದು ಅಲೆಯನ್ನು ನೋಡಿ ನಾನು ಆ ರೀತಿ ಆಗ್ಬೇಕು ಅನ್ನೋದನ್ನ ಆಸೆ ಪಡತ್ತೆ. ಯಾಕೆ? ಅದು ಯೋಚನೆ ಮಾಡ್ತಾ ಇದೆ, ನಾನು ಆ ವೇವ್ ಇಂದ, ಆ ಒಂದು ಅಲೆಯಿಂದ ನಾನು ಬೇರೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಅಲ್ಲಿ ಮೋಹ ಬರುತ್ತೆ. ಆ ಅಲೆ, ಈ ದೊಡ್ಡ ಅಲೆ ನೋಡಿದ ತಕ್ಷಣ ಎಷ್ಟ್ ಚೆನ್ನಾಗಿದೆ ಅಲ್ವಾ, ನಾನು ಈ ತರನೇ ಆಗ್ಬೇಕು ಅನ್ನೋದರ ಆಸೆ ಬರುತ್ತೆ. ಆದ್ರೆ ಅಲೆಗೆ ಗೊತ್ತಾಗತ್ತೆ ನಾನು ನೀರೇ ಅಂತ. ನಾನು ನೀರೇ ಅಂತ ಗೊತ್ತಾದಾಗ ಪೂರ್ತಿಯಾಗಿ ಆ ನೀರಿನ ಅಂಶ ಅದ್ರೊಳಗಿರೋದು ಅದೇ, ಆ ದೊಡ್ಡ ಅಲೆಯಲ್ಲಿರೋದು ನಾನೇ, ಚಿಕ್ಕ ಅಲೆ ಇರೋದು ನಾನೇ, ನಾನೇ ನೀರೇ ನಾನು ಅಂತ ಗೊತ್ತಾದಾಗ ಆ ದೊಡ್ಡ ಅಲೆ ಮೇಲೆ ಏನ್ ಬರುತ್ತೆ? ಮೋಹ ಬರುತ್ತಾ? ಪಡ್ಕೋಬೇಕು ಅಂತ ಬರುತ್ತಾ? ಅಥವಾ ಪ್ರೀತಿ ಬರುತ್ತಾ? ಬಿಕಾಸ್ ಐ ಆಮ್ ದಟ್. ಯಾವಾಗ ಅದು ನಾನೇ ಅದಾಗಿದ್ದಾಗ ಅವ್ರ ಮೇಲೆ ಆ ಒಂದು ಆ ಅಲೆ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಎಲ್ಲವೂ ನಾನೇ ಆಗಿದ್ದೀನಿ. ಆ ಅಲೆನೂ ನಾನೇ, ಇನ್ನೊಂದು ಅಲೆನೂ ನಾನೇ, ಮತ್ತೊಂದು ಅಲೆನೂ ನಾನು. ಬೇರೆ ಬೇರೆ ರೀತಿ ಕಾಣಿಸ್ತಾ ಇದೆ ಅಷ್ಟೇ, ನಾನೇ ಅದೆಲ್ಲ ಬೇರೆ ಬೇರೆ ರೂಪದಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ. ಬ್ರಹ್ಮಾರ್ಪಣಂ ಜ್ಞಾಪಕ ಇರ್ಬೋದು ನಿಮ್ಗೆ. ಬ್ರಹ್ಮಾರ್ಪಣಂ, ಬ್ರಹ್ಮ ಅಗ್ನಿ ಎಲ್ಲವೂ ನಾನೇ ಆಗಿದ್ದೀನಿ. ಸೊ ಹಾಗಾಗಿ ಮೋಹ ಅನ್ನೋದು ಸಂಪೂರ್ಣವಾಗಿ ಹೊರಟೋಗುತ್ತೆ ನನ್ನಿಂದ ಈ ಜ್ಞಾನ ಬಂದಾಗ. ಯಾವ ಜ್ಞಾನ ಬಂದಾಗ? ಬ್ರಹ್ಮಾರ್ಪಣಂ ಬ್ರಹ್ಮಹರಿ ಪೂರ್ಣಮದಃ ಪೂರ್ಣಮಿದಂ ಅನ್ನೋ ಒಂದು ಜ್ಞಾನ ನನ್ನಲ್ಲಿ ಅರಿವಾದಾಗ, ಇದು ಹೊಸ ಆಚೆ ಕಡೆಯಿಂದ ಬರುವಂತ, ಗಳಿಸುವಂತ, ಮತ್ತೆ ಅದರಿಂದ ಮುಕ್ತನಾಗುವಂತ ಇಂಥದ್ದಲ್ಲ, ಗಳಿಕೆಯಿಂದ ಬರುವಂತದ್ದಲ್ಲ. ಇಟ್ಸ್ ಅ ರಿಯಲೈಸೇಷನ್, ಅಂಡ್ ದಟ್ ರಿಯಲೈಸೇಷನ್ ಕಮ್ಸ್ ಥ್ರೂ ದ ಪ್ರಾಪರ್ ಗುರು ಅಂಡ್ ದ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಅದೆಲ್ಲ ಮಾಡ್ತಾ 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 ಬರುತ್ತೆ ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಮೇಕ್ ಎವ್ರಿ ಆಕ್ಷನ್ ಆಫ್ ಯುವರ್ ಲೈಫ್ ಅ ಸ್ಪಿರಿಚುವಲ್ ಆಕ್ಟಿವಿಟಿ. ಆ ಸ್ಪಿರಿಚುವಲ್ ಆಕ್ಟಿವಿಟಿ ಅಂತಂದ್ರೆ ಏನು? ವಿತ್ ದ ಅವೇರ್ನೆಸ್ ಯು ಸ್ಟಾರ್ಟ್ ಡೂಯಿಂಗ್ ಎವ್ರಿ ಆಕ್ಟಿವಿಟಿ. ನನಗೆ ಒಪ್ಪಿಸ್ತಾ ಮಾಡೋದು, ಅವಾಗ ಗೊತ್ತಾಗತ್ತೆ ನಾನೇ ಎಲ್ಲಾದ್ರೊಳಗೂ ಇದ್ದೀನಿ ಅಂತ. ಸೊ ಹಾಗಾಗಿ ಇದು ನಿನ್ನಿಂದ ಕೈ ತಪ್ಪಿ ಹೋಗೋದಿಲ್ಲ. ಎತ್ ಜ್ಞಾತ್ವ. ಸೊ ಎತ್ ಜ್ಞಾತ್ವ, ಈ ಒಂದು ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಮತ್ತೆ ನಿನಗೆ ಮೋಹ ಅಂಟೋದಿಲ್ಲ. ಇವಾಗ ಅರ್ಜುನ ಯಾತಿಕ್ ಬಂದಿರೋದು, ಅಲ್ಲಿ ನಿಂತಿರೋದು ಯಾತಿಕ್ಕೆ, ಅಷ್ಟು ಗೋಳಾಡ್ತಾ ಇರೋದು ಯಾತಿಕ್ಕೆ? ಆ ಮೋಹದಿಂದ ತಡ್ಕೊಳಕ್ಕಾಗ್ದೆ ತಾನೆ. ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು, ಈ ಮೋಹನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮತ್ತೆ ನಿನಗೆ ವಾಪಸ್ ತಟ್ಟಬಾರ್ದು ಅಂತಂದ್ರೆ ನೀನು ಇದನ್ನ ಅರ್ಥ ಮಾಡ್ಕೋ. ಅವಾಗ ಏನಾಗತ್ತೆ, ಪ್ರತಿಯೊಂದ್ರಲ್ಲೂ ನಾನೇ ಕಾಣ್ತೀನಿ. ಯಾರು? ಭಗವಂತನೇ ನನ್ನಲ್ಲಿ ಯಾರು ಕಾಣ್ತಾರೆ? ನನ್ನನ್ನು ನಾನು ನೋಡ್ಕೊಂಡಾಗ ಎಕ್ಸಾಂಪಲ್, ಈಗ ಕನಸಿನಲ್ಲಿ ಎಷ್ಟೋ ಚಿತ್ರಗಳು ಬಂದ್ ಹೋಗುತ್ತೆ ಅಲ್ವಾ? ಆ ಚಿತ್ರಗಳು ಎಲ್ಲಿಂದ ಬಂತು? ಬೇರೆ ಕಡೆಯಿಂದ ಎಲ್ಲಾದ್ರೂ ಬಂತಾ? ಇಲ್ಲ. ಅಂದ್ರೆ ಆ ಚಿತ್ರಗಳೆಲ್ಲ ಯಾರು? ಅದು ನಾನೇ ಆಗಿದ್ದೀನಿ. ಅವಾಗ ಏನಾಗತ್ತೆ, ಇದೆಲ್ಲವೂ ನನ್ನೊಳಗಡೆನೆ ಇದೆ. ಅಂದ್ರೆ ಈ ಮನಸ್ಸಿನಲ್ಲೇ ಎಲ್ಲವೂ ಮೂಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದು ಮನಸ್ಸು ಒಳಗಡೆ ಗೊತ್ತಾಗುತ್ತೆ. ಅಂದ್ರೆ ನಾವ್ ಇನ್ನು ಆಚೆ ಕಡೆ ನೋಡಿದಾಗ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಆಚೆ ಕಡೆ, ಅದು ಆಕ್ಚುಲಿ ಆಚೆ ಕಡೆ ಒಳಗಡೆ ಅನ್ನೋದು ಯಾವುದು ಇಲ್ಲ. ಆದ್ರೆ ಈಗ ಮನಸ್ಸಿನಲ್ಲಿ ಏನಂತ ಅನ್ಸುತ್ತೆ, ಎಲ್ಲವೂ ನಾನೇ, ನಂದೇ ಎಲ್ಲಾ ಪಿಕ್ಚರ್ಸ್ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತ ಕಣ್ಣು ಮುಚ್ಕೊಂಡಾಗ ಡ್ರೀಮ್ ವರ್ಲ್ಡ್ ಅಲ್ಲಿ ಗೊತ್ತಾಗುತ್ತೆ. ಅದು ಸರಿ. ಕಣ್ಬಿಟ್ಟಾಗ ಈ ನಾವೆಲ್ಲ ಬೇರೆ ಬೇರೆ ಅಲ್ವಾ? ಫೋನ್ ಇದೆ, ನಾವು ಲೋಟ ಇದೆ, ಪುಸ್ತಕ ಇದೆ, ಪೆನ್ ಇದೆ, ಮತ್ತೆ ಬೇರೆ ಬೇರೆಯವ್ರು ಇದ್ದಾರೆ, ಅವರೆಲ್ಲ ಹೇಗೆ ಬೇರೆ ಆಗಕ್ ಸಾಧ್ಯ? ಅವಾಗ ನಮ್ಗೆ ಅರ್ಥ ಆಗತ್ತೆ ಎಲ್ಲವೂ ಆ ಒಂದು ಅರಿವಿನಿಂದನೇ ಬಂದಿದೆ, ಆ ಒಂದು ಕಾನ್ಶಿಯಸ್ನೆಸ್ ಇಂದನೇ ಎಲ್ಲವೂ ರೂಪ ತಗೊಂಡಿದೆ ಅಷ್ಟೇ. ಪ್ರಕೃತಿನೇ ಇದೆಲ್ಲ ಕೆಲಸವೂ ಮಾಡ್ತಾ ಇದೆ. ಪ್ರಕೃತಿ ಮತ್ತೆ ಅರಿವಿನಿಂದ ಎಲ್ಲವೂ ಬರ್ತಾ ಇದೆ. ಇಟ್ ಇಸ್ ಟೇಕಿಂಗ್ ಫಾರ್ಮ್ಸ್ ಅಷ್ಟೇ, ಇನ್ನೇನು ಇಲ್ಲ. ಹೇಗೆ ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಣಗೊಳ್ತಾ ಇದೆಯೋ ಕಣ್ಣು ಮುಚ್ಚಿದಾಗ, ಅದು ಒಳಗಡೆ ಆಚೆ ಕಡೆನೂ ಕೂಡ ಆ ಕಾನ್ಶಿಯಸ್ನೆಸ್ ಎಲ್ಲಾ ರೂಪಗಳು. ಅಂದ್ರೆ ಏನ್ ಅರ್ಥ ಆಯ್ತು ಇವಾಗ? ಎಲ್ಲವೂ ನಾನೇ ಆಗಿದ್ದೀನಿ ಅನ್ನೋ ಅರಿವು ನನ್ನಲ್ಲಿ ಬರಕ್ ಶುರುವಾಗುತ್ತೆ. ಸೀಯಿಂಗ್ ಆಲ್ ಇನ್ ಒನ್, ಎಲ್ಲದ್ರೊಳಗೂ ನಾನೇ ಇದ್ದೀನಿ.
ಮತ್ತೆ ನನ್ನಲ್ಲಿ ಎಲ್ಲವೂ ಇದೆ. ನನ್ನಲ್ಲಿ ಎಲ್ಲವೂ ಇದೆ ಅಂದ್ರೆ ಕನಸಿನ ನಾವು ಎಕ್ಸಾಂಪಲ್ ತಗೋಬಹುದು. ನನ್ನೊಳಗಡೆ ಎಲ್ಲವೂ ಇದೆ. ನಾನು ಎಲ್ಲರಲ್ಲಿದ್ದೀನಿ. ನಾನು ಅಂತಂದಾಗ ಈ ದೇಹ ಮನ ಬುದ್ಧಿ ಅಲ್ಲ. ನಾನು ಅಂತಂದಾಗ ಕಾನ್ಶಿಯಸ್ನೆಸ್. ಆಸ್ ಕಾನ್ಶಿಯಸ್ನೆಸ್ ಐ ಆಮ್ ಇನ್ ಎವ್ರಿ ಒನ್ ಅನ್ನೋದು ಗೊತ್ತಾಗತ್ತೆ. ಈ ಅರಿವು ಬಂದಾಗ ನನ್ನಲ್ಲಿ ಮೋಹ ಅನ್ನೋದು ಎಲ್ಲಿ ಬರಕ್ ಸಾಧ್ಯ? ಎಲ್ಲವೂ ಒಂದೇ ಆದಾಗ ಹೇಗ್ ಬರಕ್ ಸಾಧ್ಯ? ವ್ಯವಹಾರಕ್ಕೋಸ್ಕರ ನಮ್ಗೆ ಬೇಕು. ವಿ ನೀಡ್ ಪೆನ್, ವಿ ನೀಡ್ ಬುಕ್, ವಿ ನೀಡ್ ಸ್ಕೂಲ್, ವಿ ನೀಡ್ ಫ್ಯಾಮಿಲಿ. ವ್ಯವಹಾರಕ್ಕೆ ಬೇಕು. ಆದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಗೆ ಅರ್ಥ ಆಗುತ್ತೆ ಎಲ್ಲವೂ ಕಾನ್ಶಿಯಸ್ನೆಸ್ ಬೇರೆ ಬೇರೆ ವಸ್ತ್ರಗಳನ್ನು ಬೇರೆ ಬೇರೆ ರೂಪಗಳಲ್ಲಿ ನಮ್ ಮುಂದೆ ಬರ್ತಾ ಇದೆ. ಹಾಗಾಗಿ ಯಾರನ್ನ ನಾವ್ ಯಾಕೆ ದ್ವೇಷಿಸ್ತೀವಿ? ಯಾರ ಮೇಲೆ ಯಾಕೆ ನಾವು ಮೋಹಗೊಳ್ತೀವಿ? ಯಾರ ಮೇಲೆ ಯಾಕೆ ನಾವು ಅಸೂಯೆ ಪಡ್ತೀವಿ? ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಈ ಒಂದು ಶ್ಲೋಕದಲ್ಲಿ, ನೀನ್ ನಿಜವಾಗ್ಲೂ ಈ ಜ್ಞಾನನ ತತ್ವದಿಂದ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಿನ್ಗೆ ಮೋಹ ಯಾವತ್ತೂ ಕಾಡಲ್ಲ ಅರ್ಜುನ. ಸರಿಗ ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. 36ನೇ ಶ್ಲೋಕ. अपि छेदसि पापेभ्यः, अपि छेदसि पापेभ्यः सर्वेभ्यः पापकृतमः, सर्वेभ्यः पापकृतमः सर्वं ज्ञानप्लवेनैव, सर्वं ज्ञानप्लवेनैव वृजिनं सन्तरिष्यसि, वृजिनं ಸಂತರಿಷ್ಯಸಿ. ಒಂದು ವೇಳೆ ಸರ್ವೇಭ್ಯ ಪಾಪೇಭ್ಯ ಎಲ್ಲಾ ಪಾಪಿಗಳಿಗಿಂತಲೂ ಅಪಿ ಕೂಡ ಪಾಪಕೃತಮಃ ಹೆಚ್ಚು ಪಾಪ ಮಾಡಿದವನು ಅತಿ ಆಗಿರುವೆ. ಆದರೂ ಕೂಡ ಜ್ಞಾನಪ್ಲವೇನ ಜ್ಞಾನರೂಪವಾದ ದೋಣಿಯ ಮೂಲಕ ಏವ ನಿಸ್ಸಂದೇಹವಾಗಿ ಸರ್ವಂ ವೃಜಿನಂ ಸಂಪೂರ್ಣ ಪಾಪ ಸಮುದ್ರದಿಂದ ಸಂತರಿಷ್ಯಸಿ ಚೆನ್ನಾಗಿ ಪಾರಾಗಿ ಬಿಡುವೆ. ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಜ್ಞಾನವನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನೀನ್ ಎಷ್ಟೇ ಪಾಪ ಮಾಡಿರು, ನೀನ್ ಏನೇ ಮಾಡಿರು ಅದರಿಂದ ನಿನಗೆ ಮುಕ್ತಿ ಖಂಡಿತ ಅಂತ ಹೇಳ್ತಾರೆ. ಪಾಪ ಆತ್ಮ ಅಂದ್ರೆ ಯಾರು? ಪಾಪ ಮಾಡೋದು ಅಂದ್ರೆ ಏನು? ಆಕ್ಚುಲಿ ಅರ್ಥ ಏನ್ ಇದ್ರೊಳಗಡೆ? ಈ ಶ್ಲೋಕದ ಅರ್ಥದಲ್ಲಿ ನೀನ್ ಎಷ್ಟೇ ಪಾಪ ಮಾಡಿರು, ನಿನಗೆ ಈ ಒಂದು ಜ್ಞಾನ ಬಂದ ಮೇಲೆ ನಿನ್ ಎಲ್ಲಾ ಪಾಪಗಳು ನಾಶವಾಗಿ ಹೋಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅರ್ಥ ಏನು? ಪಾಪಾತ್ಮ ಅಂದ್ರೆ ಏನು? ಪಾಪಾತ್ಮ ಅಂದ್ರೆ ನನ್ನ ಮನಸ್ಸಿನಲ್ಲಿ ಈ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ನನ್ನ ಅಂತಃಕರಣದಲ್ಲಿ ತುಂಬಿದೆ. ಅದು ಅದು ತುಂಬಿಕೊಂಡಿದೆ. ಸೊ ಹಾಗಾಗಿ ನನಗೆ ಯಾರು ನೋಡಿದ್ರು ಒಂದು ರೀತಿ ರೆಸ್ಟ್ಲೆಸ್ನೆಸ್. ಒಂದ್ ಯಾವುದೇ ಕೆಲಸ ಮಾಡಕ್ ಹೋದ್ರು ಯಾವ್ದೋ ಒಂದು ಇವಾಗ ಏನೋ ಒಂದು ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೇ. ಯಾಕೆ ಏನು ಯೋಚನೆ ಮಾಡೋದಿಲ್ಲ. ಯಾಕೆ ನಮ್ಗೆ ಅದ್ರಿಂದ ಏನೋ ಬೇಕಾಗಿದೆ ಅಷ್ಟೇ. ನಮ್ಗೆ ಅದ್ ಕೊನೆಯಲ್ಲಿ ಏನ್ ಬರ್ತಾ ಇದೆ ಅದ್ರ ಮೇಲೆ ಮಾತ್ರ ಗಮನ ಅಷ್ಟೇ. ನಮ್ಗೆ ಇನ್ನೇನು ಬೇಡ. ಈ ರೀತಿ ಮಾಡಿ ನಮ್ಮ ಮನಸ್ಸು ಯಾವಾಗ್ಲೂ ಏನೋ ಒಂದು ಹವಣಿಸ್ತಾ ಇರುತ್ತೆ. ಆ ಹವಣಿಕೆಯಲ್ಲಿ ಏನಾಗತ್ತೆ, ನಮ್ಮ ಮನಸ್ಸು ಮತ್ತೆ ಆ ಒಂದು ಅಂತಃಕರಣ ಅಂತ ಹೇಳಿದೀನಿ ನಿಮ್ಗೆ. ಅಂತಃಕರಣ ಅಂತಂದ್ರೆ ಏನು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಇವು ನಾಲ್ಕು ಮನಸ್ಸಿನ ನಾಲ್ಕು ಇಟ್ಸ್ ಕೆಲಸ ಮಾಡುವ ಅಂಗಗಳು. ಬೇರೆ ಬೇರೆ ಪಾರ್ಟ್ಸ್ ಅಲ್ಲ. ಇಟ್ಸ್ ಅ ಡಿಫ್ರೆಂಟ್ ಆ ಒಂದು ಹೆಲ್ಪ್ ಮಾಡಕ್ ಮನಸ್ಸು ಕೆಲಸ ಮಾಡೋದಕ್ಕೆ ಇವು ನಾಲ್ಕು ಹೆಲ್ಪ್ ಮಾಡಕ್: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಸೊ ಹಾಗಾಗಿ ನಾವು ಈ ರೀತಿ ಮನಸ್ಥಿತಿಯಿಂದ ಕೆಲಸ ಮಾಡಿದಾಗ ಆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗತ್ತೆ ಮೈಂಡ್ ಅಲ್ಲಿ. ಬೇರೆಯವ್ರಿಗೆ ನಾನು ಒಳ್ಳೆಯವಳು ಅಂತ ತೋರಿಸ್ಕೋತಾ ಇರಬಹುದು, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬಹುದು. ಆದ್ರೆ ನನ್ನ ಮನಸ್ಸಿನಲ್ಲಿ ದೇರ್ ಈಸ್ ಸಮ್ ಲಿಮಿಟೇಷನ್ಸ್, ದೇರ್ ಈಸ್ ಸಮ್ ಸಂಪೂರ್ಣ ಆಗಿಲ್ಲ, ನನ್ಗಿನ್ನೂ ಏನೋ ಬೇಕು ಅನ್ನೋ ಒಂದು ಮನೋಭಾವನೆ ಮನಸ್ಸಿನಲ್ಲಿ ಇರುತ್ತೆ. ಯಾಕೆ ಹಾಗಿರುತ್ತೆ? ಯಾಕೆ ಅಂತಂದ್ರೆ ಇವಾಗ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ನಲ್ಲ ನಾನು,
ಏನ್ ಹೇಳಿದೆ ಹಿಂದಿನ ಶ್ಲೋಕದಲ್ಲಿ? ನಾನು ಬೇರೆ, ಪ್ರಪಂಚ ಬೇರೆ. ನಾನು ಮತ್ತೆ ನಾನು ನೋಡುವಂತ ಪ್ರತಿಯೊಂದು ವಸ್ತು ನನ್ನಿಂದ ಬೇರೆ ಅಂತಂದಾಗ, ನಾನು ಚಿಕ್ಕವಳು, ನನಗೆ ಬೆಳಿಬೇಕು, ನನಗೆ ದುಡ್ಡು ಬೇಕು, ನನಗೆ ಮರ್ಯಾದೆ ಬೇಕು, ನನಗೆ ಕೀರ್ತಿ ಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಬಂದಾಗ ಏನಾಗತ್ತೆ? ವಿ ಟೆಂಡ್ ಟು ಡೂ ದ ಆಕ್ಷನ್ಸ್ ವಿಚ್ ವಿ ನೀಡ್ ಇಟ್. ನನಗೆ ಬೇಕು 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 ಅಂತ ನಾವು ಈ ಒಂದು ಕಾಮ, ಕ್ರೋಧ, ಲೋಭ, ಮೋಹದಲ್ಲಿ ಇನ್ವಾಲ್ವ್ ಆಗ್ತೀವಿ. ಅದರಿಂದ ಬರುವಂತ ಇಂಪ್ರೆಷನ್ಸ್ ನಮ್ಮ ಚಿತ್ತದಲ್ಲಿ, ಮೆಮೊರಿನಲ್ಲಿ, ಮೆಮೊರಿಯ ಫೋಲ್ಡರ್ ನಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಆ ರಿಜಿಸ್ಟರ್ ಆಗಿರೋದೇ ನಮ್ಗೆ ನೆಕ್ಸ್ಟ್ ಮತ್ತೆ ಕರ್ಮ ಮಾಡೋದಿಕ್ಕೆ, ಮತ್ತೆ ಅದೇ ಇಟ್ಸ್ ಪ್ರೋಗ್ರಾಮಿಂಗ್ ವಿಚ್ ಇಸ್ ಗೋಯಿಂಗ್ ಆನ್. ಇಟ್ಸ್ ಜಸ್ಟ್ ಅ ಪ್ರೋಗ್ರಾಮಿಂಗ್. ಸೊ ಇದನ್ನ ಅವ್ನು ಹೇಳಂಥದ್ದು, ಇದನ್ನ ಬ್ರೇಕ್ ಮಾಡಬಹುದಾ? ಇಸ್ ಇಟ್ ಪಾಸಿಬಲ್? ಪಾಪಾತ್ಮ ಅಂತಂದ್ರೆ ಇನ್ನೇನು ಅಲ್ಲ. ಇದಕ್ಕೆ ರೂಟ್ ಕಾರಣ ಏನು? ವಾಟ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಆಲ್ ದೀಸ್ ನೆಗೆಟಿವ್ ಆಕ್ಷನ್ಸ್ ಆರ್ ವಾಟ್ ಎವರ್ ಆಕ್ಷನ್ಸ್ ವಿಚ್ ಇಸ್ ನಾಟ್ ಗಿವಿಂಗ್ ಮೀ ಹ್ಯಾಪಿನೆಸ್? ನನಗೆ ಆನಂದ ಸಿಗ್ತಾ ಇಲ್ಲ. ನೀನ್ ಎಷ್ಟೇ ಮಾಡಿ, ಏನೇ ದುಡಿ, ಎಷ್ಟೇ ಮಾಡು, ಅಟ್ ದ ಎಂಡ್ ಆಫ್ ದ ಡೇ ದೇರ್ ಈಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಬೈಟಿಂಗ್ ಮೀ. ಅದ್ರಿಂದ ನಾನು ಪೂರ್ಣ ಆಗಿಲ್ಲ ಅನ್ನೋದು ಯಾಕೆ? ಬಿಕಾಸ್ ಯು ಫೀಲ್ ದಟ್ ಆ ಒಂದು ಲಿಮಿಟೆಡ್ ಫೀಲಿಂಗ್, ಆ ಸೆಪರೇಟ್ ಫೀಲಿಂಗ್ ಇದೆ. ಭಗವಂತನಿಗೂ ನನಗೂ ಒಂದು ಸೆಪರೇಟ್ ಫೀಲಿಂಗ್ ಇದೆ. ನಾನ್ ಹೇಗಪ್ಪ ಮಾಡಕ್ ಸಾಧ್ಯ ಅದೆಲ್ಲ, ನಾ ಚಿಕ್ಕವಳು. ಆ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ಗೆ ನನ್ಗೆ ಇದೆಲ್ಲ ಮಾಡ್ಸೋದಿಕ್ಕೆ ಕಾರಣ. ಸೊ ಬೇಸಿಕ್ ಪಾಪಾತ್ಮ ಅಂತಂದ್ರೆ ದ ಫೀಲಿಂಗ್ ಆಫ್ ದಟ್ ಸೆಪರೇಟ್ನೆಸ್, the feeling of that inferiority, the feeling of that limitedness in us, the incompleteness in us. ಆ ಒಂದು ಇನ್ಕಂಪ್ಲೀಟ್ನೆಸ್ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ ಪಾಪಾತ್ಮ ಅಂತ. ಆದ್ರೆ ಅದನ್ನ ಕ್ಯಾನ್ ವಿ ರಿಯಲಿ ಬ್ರೇಕ್ ದಟ್ ಚೈನ್? ಕ್ಯಾನ್ ವಿ ಕಮ್ ಔಟ್ ಆಫ್ ದಟ್? ಡೆಫಿನೆಟ್ಲಿ ವಿ ಕ್ಯಾನ್. ಹೇಗ್ ಮಾಡಬಹುದು? ಅದನ್ನೇ ಇಲ್ಲಿ ಪ್ರತಿಯೊಂದು ಆಕ್ಟಿವಿಟೀಸ್ ನ ಮೇಕ್ ಇಟ್ ಸ್ಪಿರಿಚುವಲೈಸ್. ಅದಕ್ಕೆ ಏನ್ ಹೇಳ್ತೇನೆ, ನೀ ಎವ್ರಿ ಆಕ್ಟಿವಿಟಿನ ನೀನು ಜ್ಞಾನದಿಂದ ಮಾಡಿದಾಗ ಏನಾಗುತ್ತೆ, ನೀನ್ ರೆಕಾರ್ಡ್ ಮಾಡ್ಕೊಂಡಿರ್ತೀಯಲ್ವಾ, ಅದನ್ನ ಬ್ರೇಕ್ ಮಾಡ್ತೀವಿ. ಯು ಸ್ಟಾರ್ಟ್ ಡೂಯಿಂಗ್ ವಿತ್ ಕಾನ್ಶಿಯಸ್ನೆಸ್. ಎನಿ ಆಕ್ಟಿವಿಟಿ, ಯಾವುದೇ ಒಂದು ಆಕ್ಟಿವಿಟಿ ನೀನು ಸರಿಯಾಗಿ ಮಾಡಿದ್ದೇ ಆದ್ರೆ ಅದು ತಪ್ಪಾಗಿರೋಕ್ ಸಾಧ್ಯನೇ ಇಲ್ಲ. ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆದ್ರೆ ಎಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ರೆ ಸ್ವಲ್ಪ ಹಿಂದೆ ಹೋಗಿ ನೋಡಿ. ದೇರ್ ಈಸ್ ಸಮಥಿಂಗ್ ಇನ್ ಯೋರ್ ಥಾಟ್ಸ್, ಇನ್ ಯೋರ್ ಆಕ್ಷನ್ಸ್ ವಿಚ್ ಯು ಮಿಸ್ಡ್ ಔಟ್. ಎಲ್ಲೋ ಏನೋ ದಟ್ ಆ ಒಂದು ಅವೇರ್ನೆಸ್ ಅಲ್ಲಿ ಮಾಡಿರೋದಿಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ, ಚೇತ್ ಸರ್ವೇಭ್ಯ ಪಾಪೇಭ್ಯ, ಪಾಪಿಗೆ ಎಲ್ಲಾ ಪಾಪಗಳು ಕೂಡ ನಾಶವಾಗತ್ತಂತೆ. ಪಾಪಕೃತ ಮಹಾ, ಯಾವಾಗ? ಜ್ಞಾನಪ್ಲವೇನ. ಜ್ಞಾನಪ್ಲವೇನ ಅಂತಂದ್ರೆ ದೋಣಿ. ಸೊ ಈ ಜ್ಞಾನ ರೂಪವಾಗಿರುವಂತಹ ದೋಣಿಯಲ್ಲಿ ನೀನು ಕೂತ್ಕೊಂಡಾಗ ನಿನ್ನನ್ನ ಕರ್ಕೊಂಡು ಹೋಗತ್ತೆ. ಅಂದ್ರೆ ಈ ಜ್ಞಾನ ಅನ್ನೋದನ್ನ ದೋಣಿಗೆ ಕಂಪೇರ್ ಮಾಡಿದ್ದಾರೆ. ಸಮುದ್ರ ಅನ್ನೋದು ಅಲೆಗಳು, ಆ ನೀರಿನಲ್ಲಿರುವಂತ ಒಂದು ಇದು ಮೀನುಗಳು, ತಿಮಿಂಗಲಗಳು, ಮತ್ತೆ ಏನೇನು ಆ ಸಮುದ್ರದಲ್ಲಿ ಇದೆಯೋ ಅದೆಲ್ಲ ನಮ್ಮ ಜೀವನದಲ್ಲಿ ಇಂಪ್ರೆಷನ್ಸ್ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಇಟ್ ಇಸ್ ದೇರ್. ಅದ್ರ ಮೇಲೆ ನಾವು ಆ ಒಂದು ಬೋಟ್, ಅಂದ್ರೆ ಆ ಜ್ಞಾನದ ಬೋಟ್ ನ ನಾವು ಯಾವಾಗ ಕೂರಿಸ್ತೀವೋ, ಅರಿವಿನಿಂದ ನಾವು ಜೀವನ ಮಾಡಕ್ ಶುರು ಮಾಡ್ತೀವೋ, ಅವಾಗ ಈ ಪಾಪಗಳಿದೆಯಲ್ಲ, ಅಂದ್ರೆ ಈ ಒಂದು ಸಮುದ್ರದ ಅಡಿಯಲ್ಲಿ, ಸಮುದ್ರದಲ್ಲಿ ಇದೆಯಲ್ಲ ಇದೆಲ್ಲ, ಅದೆಲ್ಲವೂ ಬೋಟ್ಗೆ ತಗಲತ್ತೆ, ಆದ್ರೆ ಬೋಟ್ ಒಳಗಡೆ ಬರಲ್ಲ. ಹೌದಲ್ಲ? ಅದೇ ತರನೇ ನಮಗೆ ಆ ಜ್ಞಾನದ ಬೋಟ್ ಅನ್ನು ನಾವ್ ಯಾವಾಗ ಹತ್ತುತ್ತೀವೋ ಅವಾಗ ಆ ಪಾಪ ನಮ್ಮನ್ಗೆ ಮುಟ್ಟೋದಿಲ್ಲ. ಎಂಥ ಪಾಪ ಕರ್ಮ ಮಾಡಿರ್ಲಿ, ನೀ ನಿಜವಾಗ್ಲೂ ಈ ಜ್ಞಾನದಿಂದ ಜೀವನ ಮಾಡಿದ್ದೆ ಆದ್ರೆ ನಿನಗೆ ಪಾಪಗಳು ತಗಲೋದಿಲ್ಲ, ಮುಕ್ತಿ ನಿನಗೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಪಾಪ ಮಾಡಿದ್ಯಾ ನೀನು, ಭಗವಂತನಲ್ಲಿ ಶರಣಾಗು,
ಎಸ್ ಡೆಫಿನೆಟ್ಲಿ ಅದು ತಪ್ಪಿಲ್ಲ, ಅದು ಆ ರೀತಿ ಕೂಡ ನೀನು ಅರ್ಥ ಮಾಡ್ಕೊಳ್ಬಹುದು. ನೀ ಎಷ್ಟು ಪಾಪ ಮಾಡಿದ್ಯಾ, ಕೊಲೆ ಇರ್ಬೋದು, ರಾಬರಿ ಇರ್ಬೋದು, ಅಥವಾ ಯಾರಿಗೋ ಸುಳ್ಳು ಹೇಳಿರ್ಬಹುದು, ಎಲ್ಲ ಮಾಡಿದ್ಯಾ. ಎಲ್ಲ ಮಾಡ್ಬಿಟ್ಟು ಕೊನೆಯಲ್ಲಿ ಈ ಪ್ರಶ್ನೆ ಕೇಳ್ತಾರೆ, ಎಲ್ಲ ಮಾಡ್ಬಿಟ್ಟು ಭಗವಂತನ ಹತ್ರ ಶರಣಾಗ್ಬಿಟ್ರೆ ಆಗ್ಬಿಡತ್ತಾ ಅಂತ, ಅಲ್ವಾ? ಅದ್ರದ್ದು ಆದ್ರೆ ಖಂಡಿತವಾಗ್ಲೂ ಆಗತ್ತೆ. ನಿಜವಾಗ್ಲೂ ನೀವು ಭಗವಂತನ ಹತ್ರ ಶರಣಾಗಿದ್ದೇ ಆದ್ರೆ, ಶರಣಾಗತಿ ಅನ್ನೋ ಪದಕ್ಕೆ ನಿಜವಾಗ್ಲೂ ಬೇರೆನೇ ರೀತಿ ಅರ್ಥ ಆಗಿದೆ. ಸುಮ್ನೆ ಅದು ಭಗವಂತನಿಗೆ ಶರಣಾಗೋದೊಂದು ಎಲ್ಲ ಕೊಟ್ಬಿಟ್ಟು ಮತ್ತೆ ಅದೇ ಪಾಪದಲ್ಲಿ ತೊಡಗುವಂಥದ್ದಲ್ಲ. ಸೊ ಭಗವಂತನಿಗೆ ನಿಜವಾಗ್ಲೂ ಈ ಒಂದು ಶ್ಲೋಕಕ್ಕೆ ಆ ರೀತಿ ಕೂಡ ಅರ್ಥೈಸ್ಕೋಬಹುದು. ಎಲ್ಲಾ ಪಾಪಗಳು ಮಾಡಿ ನಿನ್ನಲ್ಲಿ ನಾನು ಶರಣಾಗತಿಯಾಗಿದ್ದೇನಪ್ಪ, ನನ್ನನ್ನ ಕ್ಷಮಿಸು, ನನ್ನ ಇನ್ನು ಮುಂದೆ ನಾನು ನೀನು ಹೇಳಿರುವಂತ ಈ ಒಂದು ಆ 12 ರೀತಿಯ ಯಜ್ಞವನ್ನು ನಾನು ಪಾಲ್ಗೊಂಡು ನಿಜವಾಗ್ಲೂ ಐ ವಿಲ್ ಚೇಂಜ್ ಮೈ ಸೆಲ್ಫ್, ಐ ವಿಲ್ ಡೆಫಿನೆಟ್ಲಿ ಆತರ ಮಾಡೋದು ಕೂಡ ಆತರ ಯೋಚನೆ ಮಾಡೋದು ಕೂಡ ತಪ್ಪಿಲ್ಲ. ಇದು ಇನ್ನೊಂದು ಆಂಗಲ್, ಇದು ಇನ್ನೊಂದು ರೀತಿಯ ಒಂದು ಅರ್ಥ ಮಾಡ್ಕೊಳ್ಬಹುದು. ಇವಾಗ ನಾನು ಏನ್ ಹೇಳಿದ್ನಲ್ಲ, ಆ ರೀತಿ ಜ್ಞಾನದಿಂದ ಅರಿವಿನಿಂದ ನೀನು ಮಾಡಿರುವಂಥದ್ದನ್ನ ಅರ್ಥ ಮಾಡ್ಕೊಂಡು ನೀನು ಜ್ಞಾನ ಅನ್ನೋ ಒಂದು ಬೋಟ್ನ ಹತ್ತದಾಗ ಸಮುದ್ರ ಎಷ್ಟೇ ಅಲೆಗಳು ಬಂದ್ರು ಕೂಡ ನೀನು ಅದನ್ನ ಪಾರಾಗಬಹುದು ಅನ್ನೋದು ಕೂಡ ಈ ಒಂದು ಶ್ಲೋಕದ ಇನ್ನೊಂದು ಅರ್ಥ. 37ನೇ ಶ್ಲೋಕ. ಯಥೈಥಾಂಸಿ ಸಮಿದ್ಧೋಗ್ನಿ, ಯಥೈಥಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ, ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಭಸ್ಮಸಾತ್ ಕುರುತೆ ತಥಾ. ಅರ್ಜುನ, ಹೇ ಅರ್ಜುನ, ಯಥಾ ಹೇಗೆ, ಸಮಿದ್ಧ ಪ್ರಜ್ವಲಿತವಾದ ಅಗ್ನಿಯು ಏಧಾಂಸಿ ಇಂಧನಗಳನ್ನು ಭಸ್ಮಸಾತ್ ಭಸ್ಮಮಯ ಕುರುತೆ ಮಾಡಿಬಿಡುತ್ತದೋ, ತಥಾ ಹಾಗೆಯೇ ಜ್ಞಾನಾಗ್ನಿ ಜ್ಞಾನರೂಪಿ ಅಗ್ನಿಯು ಸರ್ವಕರ್ಮಾಣಿ ಸಂಪೂರ್ಣ ಕರ್ಮಗಳನ್ನು ಭಸ್ಮಸಾತ್ ಭಸ್ಮಮಯ ಕುರುತೆ ಭಸ್ಮಮಯವಾಗಿ ಮಾಡಿಬಿಡುತ್ತದೆ. ಕಂಟಿನ್ಯೂಷನ್ ಆಫ್ ದ ಸೇಮ್ ಶ್ಲೋಕ. he is giving a different example. ಹೋದ ಶ್ಲೋಕದಲ್ಲಿ ಜ್ಞಾನವನ್ನು ಬೋಟಿನ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಭಗವಂತ ಒಬ್ಬೊಬ್ರು ಯಾವ್ಯಾವ ರೀತಿ ಅರ್ಥ ಮಾಡ್ಕೊಳಕ್ ಸಾಧ್ಯನೋ ಆ ರೀತಿ ಎಲ್ಲಾ ರೀತಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾನೆ. ಈಗ ಒಂದು ತಟ್ಟೆನಲ್ಲಿ ನಿಮಗೆ ಹಪ್ಪಳ, ಜಾಂಗೀರು, ಚಿತ್ರಾನ್ನ, ಮತ್ತೆ ಇನ್ನೊಂದು 2 ತರ ಸ್ವೀಟು ಎಲ್ಲದನ್ನು ಬಡಿಸಿದಾಗ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗತ್ತೆ. ಹಾಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದಾಗ ಬೇರೆ ಬೇರೆ ರೀತಿ ಎಕ್ಸಾಂಪಲ್ಸ್ ಕೊಡ್ತಾ ಭಗವಂತ ಇಲ್ಲಿ ಇನ್ನೊಂದು ರೀತಿ ಎಕ್ಸಾಂಪಲ್ ಕೊಡ್ತಾನೆ. ಜ್ಞಾನ ಹೇಗೆ ಶ್ರೇಷ್ಠ ಮತ್ತೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ನಲ್ಲ. ಶ್ರೋತ್ರಿಯ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋದ್ರೊಳಗಡೆ ನಿರತ ಅವನು. ಎಲ್ಲಾ ತರದ ಎಕ್ಸಾಂಪಲ್ಸ್ ಕೊಟ್ಟು ಎಲ್ಲಾ ಒಂದು ಅರ್ಜುನನಲ್ಲಿ ಏನೇನು ಈ ರೀತಿ ಅರ್ಥ ಮಾಡ್ಕೊಂಡ್ರೆ ಅನ್ನೋ ತರ ಈ ಶ್ಲೋಕದಲ್ಲಿ ಜ್ಞಾನವನ್ನು ಅಗ್ನಿಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಅರ್ಜುನ ಹೇಗೆ ಆ ಅಗ್ನಿನಲ್ಲಿ ನಾವು ಆ ಸಮಿತ್ತುಗಳನ್ನ ಹಾಕ್ತಿವಿ, ಫಸ್ಟ್ ನಾವು ಆ ತುಪ್ಪನ ಹಾಕ್ತಿವಿ, ಆ ತುಪ್ಪ ಹಾಕಿದಾಗ ತುಪ್ಪ ಭಸ್ಮ ಆಗತ್ತೆ, ಹಾಗೆ ಆಗತ್ತೆ, ಅದ್ ಬೇರೆ ವಿಷಯ. ಆದ್ರೆ ಅದ್ರ ಜೊತೆಗೆ ನಾವು ಸಮಿತ್ತುಗಳನ್ನು ಹಾಕ್ತಿವಿ. ಸಮಿತ್ತುಗಳು ಹಾಕಿದಾಗ ಆ ಅಗ್ನಿನಲ್ಲಿ ಸಮಿತ್ತುಗಳು ಕೂಡ ಹಾಗೆ ಭಗ್ನ ಆಗ್ಬಿಡುತ್ತೆ. ಇನ್ನು ಏನಾಗ್ಬಿಡುತ್ತೆ, ಎಷ್ಟೋ ಸತಿ ಅಕಸ್ಮಾತ್ ಅದು ಯಾವ್ದು ಹಾಕ್ತಾರಲ್ಲ, ತುಪ್ಪ ಹಾಕ್ತಾರಲ್ಲ, ಆ ತುಪ್ಪ ಹಾಕುವ ಒಂದು ಸ್ಪೂನ್ ಇದೆಯಲ್ಲ, ಅದು ಕೂಡ ಆಕ್ಚುಲಿ ವುಡ್ ಇಂದ ಮಾಡಿರ್ತಾರೆ. ಅದನ್ನ ಅಕಸ್ಮಾತ್ ಅಲ್ಲೇ ಬಿಟ್ಟು ಅಂತ ಇಟ್ಕೊಳ್ಳಿ, ಅದು ಕೂಡ ಭಗ್ನ ಆಗೋಗುತ್ತೆ. ಅದ್ರ ಜೊತೆಗೆ ಸುಮ್ನೆ ಹಾಕಕ್ ಮಾತ್ರ ಉಪಯೋಗಿಸ್ತಾರೆ, ಅದು ಒಳಗಡೆ ಏನಾದ್ರೂ ಬಿಟ್ರೆ ಅದು ಕೂಡ ಭಗ್ನ ಆಗೋಗುತ್ತೆ. ಅಂದ್ರೆ ಅಗ್ನಿಗೆ ಯಾವುದು ತಗಲಿದ್ರು ಕೂಡ ಅದ್ರದ್ದು ಗುಣ ಏನು,
ಅದು ಭಸ್ಮ ಮಾಡುವಂತಹ ಗುಣ ಇದೆ. ಹಾಗಾಗಿ ಈ ಜ್ಞಾನ ಅನ್ನೋದು ಏನಿದೆಯಲ್ಲ ಅದು ಅಗ್ನಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದನ್ನ ಆ ಅಗ್ನಿಯಲ್ಲಿ ಹಾಕ್ಬೇಕು ಅಂತ ಹೇಳ್ತಾ ಇರೋದು, ಸಮಸ್ತ ಕರ್ಮಗಳು, ನೀವು ಮಾಡುವಂತ ಸಮಸ್ತ ಕರ್ಮಗಳನ್ನ ಅಗ್ನಿನಲ್ಲಿ ಸ್ವಾಹ ಅಂತ ಹಾಕು. ಹಾಕಿದಾಗ ನಿನಗೆ ಸಂಪೂರ್ಣವಾಗಿ ಅದು ಭಸ್ಮ ಆಗೋಗುತ್ತೆ. ಇಲ್ಲಿ ಎರಡು ರೀತಿಯ ಕರ್ಮಗಳನ್ನ ನಾವು ಯೂಶಲಿ ಮಾಡ್ತೀವಿ. ಯಾವುದು ಎಲ್ಲಾ ಕರ್ಮಗಳು ಅಂತ ಹೇಳ್ತಾರಲ್ಲ, ಎಲ್ಲಾ ಕರ್ಮಗಳು ಅಂತಂದ್ರೆ ಒಳ್ಳೆ ಕರ್ಮನೂ ಆಗಿರಬಹುದು, ಅಂದ್ರೆ ಧಾರ್ಮಿಕವಾಗಿರುವಂತ ಕರ್ಮನೂ ಆಗಿರ್ಬೋದು, ಅಧಾರ್ಮಿಕವಾಗಿರುವಂತ ಕರ್ಮನೂ ಆಗಿರ್ಬಹುದು. ಎಂಥದ್ದೇ ಹಾಕಿದ್ರು, ಏನೇ ಹಾಕಿದ್ರು ಭಸ್ಮ ಮಾಡತ್ತೆ ಅಂತ ಅಂದ್ಮೇಲೆ ನಾನು ಹೋಮ ಹವನಕ್ಕೆ ಕೆಟ್ಟ ಕರ್ಮಗಳನ್ನ, ನನ್ನ ಮನಸ್ಸಿನಲ್ಲಿರುವಂತ ಕೆಟ್ಟ ಆಸೆಗಳು ಅದನ್ನ ಮಾತ್ರ ಹಾಕ್ತೀನಿ. ನಾನ್ ಮಾಡಿರುವಂತ ಒಳ್ಳೆ ಕೆಲ್ಸಗಳು ಅದನ್ನ ನಾನು ಇಟ್ಕೊಳ್ತೀನಿ ಅಂತ ಯೋಚನೆ ಮಾಡೋದ್ರ ಏನ್ ತಪ್ಪಿದೆ? ಯಾಕೆಂದ್ರೆ ಅದರಿಂದ ನನಗೆ ಫಲ ಬರುತ್ತಲ್ವಾ. ಆದ್ರೆ ಇಲ್ಲಿ ಹೇಳ್ತಾ ಇರೋದು, ನೀನ್ ಏನೇ ಮಾಡು, ನೀನು ಒಳ್ಳೆ ಕೆಲ್ಸನೇ ಮಾಡು, ಕೆಟ್ಟ ಕೆಲ್ಸನೇ ಮಾಡು, ಅದರಿಂದ ಫಲ ಅಂತೂ ಬಂದೇ ಬರುತ್ತೆ. ಒಳ್ಳೆ ಕೆಲ್ಸ ಮಾಡಿದ್ರೆ ನಿನಗೆ ಸುಖ ಬರುತ್ತೆ, ಕೆಟ್ಟ ಕೆಲ್ಸ ಮಾಡಿದ್ರೆ ದುಃಖ ಬರುತ್ತೆ. ಆದ್ರೆ ಇದು ನಮ್ಗೆ ಡೈರೆಕ್ಟ್ ಆಗಿ ಕಾಣುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಸುಖ ಬರುತ್ತೆ ಅನ್ನೋದು ನಮ್ಗೆ ಡೈರೆಕ್ಟ್ ವಿಷನ್, ಕೆಟ್ಟ ಕೆಲಸ ಮಾಡಿದ್ರೆ ದುಃಖ ಬರುತ್ತೆ ಅನ್ನೋದು ಡೈರೆಕ್ಟ್ ವಿಷನ್. ಆದ್ರೆ ಅದ್ರ ಹಿಂದೆ ಒಳ್ಳೆ ಕೆಲಸ ಮಾಡಿದಾಗ ಒಂದು ಅನ್ನೋನ್ ವಿಚ್ ಗೆಟ್ಸ್ ಕ್ರಿಯೇಟೆಡ್, ಏನದು? ಪುಣ್ಯ. ಆ ಪುಣ್ಯ ಅನ್ನೋದು ನಮಗೆ ಈಗ ತಕ್ಷಣಕ್ಕೂ ಸಿಕ್ಕಬಹುದು, ಅಥವಾ ಇನ್ನು ಜನ್ಮಾಂತರದಲ್ಲೂ ಸಿಕ್ಕಬಹುದು, ಹೇಳಕ್ಕಾಗಲ್ಲ. ಪಾಪ, ದುಃಖ, ಏನೋ ಒಂದು ಕೆಟ್ಟ ಕೆಲಸ ಮಾಡ್ತೀವಿ, ತಕ್ಷಣಕ್ಕೆ ಅದು ಸಿಕ್ಕುವಂತ ರಿಸಲ್ಟ್ ಏನು? ದೃಷ್ಟ ಫಲ ಮತ್ತು ಅದೃಷ್ಟ ಫಲ ಅಂತ ಹೇಳ್ತಾರೆ. ದೃಷ್ಟ ಫಲ ಅಂತಂದ್ರೆ ತಕ್ಷಣ, ನೀವು ಏನೇ ಮಾಡು ತಕ್ಷಣ ಒಂದು ರಿಸಲ್ಟ್ ಬರುತ್ತೆ. ನೀವು ಒಳ್ಳೆ ಕೆಲಸ ಮಾಡು, ತಕ್ಷಣ ಹೇಳ್ತಾರೆ, ಯಾರೋ ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡಿದಿರಿ, ಎಷ್ಟು ಒಳ್ಳೆ ಕೆಲಸ ಮಾಡಿದೀರಾ ಅಂತ ಒಂದು ಹೊಗಳಿಕೆ ಮಾತು ಬರುತ್ತೆ, ಅದು ದೃಷ್ಟ ಫಲ. ಅದೃಷ್ಟ ಫಲ ಏನು? ನೀ ಅದೇನೋ ಒಂದು ಧರ್ಮ ಮಾಡಿರ್ತೀಯ, ಆದ್ರೆ ಅದು ನಿನ್ನ ರೆಕಾರ್ಡ್ ಅಲ್ಲಿ ಬಂದಿರುತ್ತೆ, ಅದು ನಿನ್ಗೆ ಯಾವಾಗ್ಲೂ ಅನುಭವಿಸಕ್ ಸಿಕ್ಕತ್ತೆ. ಅದ್ ಬರೀ ಅವ್ರು ಹೇಳಿರೋದು ಮಾತ್ರ ಅಲ್ಲ. ಸೊ ಹಾಗಾಗಿ ಇದು ದೃಷ್ಟ ಫಲ ಅದೃಷ್ಟ ಫಲ ಅನ್ನೋದು ಪುಣ್ಯ ಮತ್ತೆ ಪಾಪಗಳಾಗಿ ಕನ್ವರ್ಟ್ ಆಗತ್ತೆ. ಈ ಪುಣ್ಯ ಮತ್ತೆ ಪಾಪಗಳಾಗಿ ಕನ್ವರ್ಟ್ ಆಗಿರುವಂತದ್ದು ಏನಾಗತ್ತೆ, ಮತ್ತೆ ನೀನ್ ಆ ಪುಣ್ಯನ ಅನುಭವಿಸೋದಿಕ್ಕೆ ಮತ್ತೆ ನೀನು ಹುಟ್ಟಿ ಬರ್ಬೇಕು. ಪಾಪವನ್ನು ಅನುಭವಿಸೋದಕ್ಕೂ ನೀನು ಹುಟ್ಟು ಬರ್ಬೇಕು, ಪುಣ್ಯವನ್ನು ಅನುಭವಿಸೋದಕ್ಕೂ ಕೂಡ ನೀನು ಹುಟ್ಟು ಬರ್ಬೇಕು. ಯಾವುದು ನಿನ್ಗೆ ಬಿಡುಗಡೆಗೆ ಅಂತೂ ಕಾರಣ ಆಗೋದಿಲ್ಲ. ಎಗೇನ್ ಯು ಆರ್ ಇನ್ ದ ಲೂಪ್ ಎಗೇನ್. ಸೊ ಹಾಗಾಗಿ ನಿನಗೆ ಅದು ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತಂದಾಗ ಎರಡೂ ಕೂಡ ನಾಶವಾಗಿ ಹೋಗುತ್ತೆ. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಡೂ ಎವ್ರಿ ಆಕ್ಟಿವಿಟಿ ವಿತ್ ದಿಸ್ ಫೈರ್ ಆಫ್ ನಾಲೆಡ್ಜ್, ವಿತ್ ದಿಸ್ ಫೈರ್ ಆಫ್ ನಾಲೆಡ್ಜ್. ಈ ರೀತಿ ನೀನು ನಿನ್ನ ಕರ್ಮಗಳನ್ನು ನೀನು ಮಾಡಿದಾಗ, ಅಂದ್ರೆ ನೀನು ಅರಿವಿನಿಂದ ಮಾಡಿದಾಗ, ಭಗವಂತನಿಗೆ ಅರ್ಪಣೆಯಿಂದ ಮಾಡಿದಾಗ, ಒಳ್ಳೇದಿರ್ಬೋದು, ಕೆಟ್ಟದಂತೂ ಮಾಡಕ್ ಸಾಧ್ಯನೇ ಇಲ್ಲ. ಇಂಥ ಕೆಲ್ಸಗಳಲ್ಲಿ ಕೆಟ್ಟದು ಅಂತ ಹೇಳಕ್ಕೆ ಆಗೋದಿಲ್ಲ, ಅಧರ್ಮ ಅಂತ ಹೇಳಕ್ಕೆ ಆಗೋದಿಲ್ಲ. ನೀ ಭಗವಂತನಿಗೆ ಅರ್ಪಣೆ ಮಾಡ್ತಿದ್ಯಾ ಅಂತಂದ್ರೇನೆ ಅದು ಒಳ್ಳೇದಾಗಿರ್ಲೇಬೇಕು. ನೀನ್ ಕೆಟ್ಟದ್ ಮಾಡಿ ಅದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಬರೋದಿಲ್ಲ. ಹಾಗಾಗಿ ನೀನು ಒಳ್ಳೆ ಕೆಲ್ಸಕ್ಕೆ ಈ ಶ್ಲೋಕ ಹೇಳ್ತಾ ಇರೋದು. ಆ ಪುಣ್ಯ ಕರ್ಮಗಳು ಕೂಡ ನಿನಗೆ ಬಂಧನಕ್ಕೆ ಕಾರಣ ಆಗತ್ತೆ. ಅದು ಕೂಡ ನೀನು ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಅದನ್ನ ಕೂಡ ನೀನು ಈ ಒಂದು ಅಗ್ನಿಯಲ್ಲಿ ಸಮರ್ಪಣೆ ಮಾಡು. ಇದು ನಾನಲ್ಲ. ಹೇಗದು? ಮೂರನೇ ಅಧ್ಯಾಯದಲ್ಲಿ ಏನ್ ಹೇಳಿರೋದು? ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದ್ರೆ ಏನರ್ಥ? ಮೂರನೇ ಅಧ್ಯಾಯದಲ್ಲಿ ಹಿ ಹ್ಯಾಸ್ ಎಂಫಸೈಸ್ಡ್ ಆನ್ ಗಿವಿಂಗ್ ದಿ ಫಲ, ಅಂದ್ರೆ ಯು ಆರ್ ನಾಟ್ ದಿ ಎಂಜಾಯರ್ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ನೀನ್ ಮಾಡು ಅಂದ್ರೆ ಯಾರು? ನೀನ್ ಯು ಆರ್ ದ ಡೂವರ್ ಅಂತ ಹೇಳ್ತಾರೆ. ಅಂದ್ರೆ ನೀನ್ ಮಾಡು, ನೀನ್ ಮಾಡ್ಬೇಕು, ನೀನ್ ಕೆಲಸ ಮಾಡ್ಬೇಕು. ಕೆಲಸ ಮಾಡ್ದಿರ ಎಷ್ಟೋ ಶ್ಲೋಕಗಳು ಬಂದಿದೆ ಅಲ್ವಾ? ನೀ ಕೆಲಸ ಮಾಡ್ದಿರ ಇರಕ್ ಸಾಧ್ಯನೇ ಇಲ್ಲ, ಕರ್ಮ ಮಾಡ್ದಿರ ಇರಕ್ ಸಾಧ್ಯನೇ ಇಲ್ಲ. ಕಾಯ ವಾಚ ಮನಸ ಬುದ್ಧಿಯ ಕೆಲಸ ನಡೀತಾನೆ ಇರುತ್ತೆ, ಅದ್ ನೀನ್ ಮಾಡ್ತೀಯಾ? ಮಾಡು ಅಂದ್ರೆ ಯು ಆರ್ ದ ಡೂವರ್ ಅಂತ ಹೇಳ್ತಾ ಇದ್ದಾನೆ. ಮಾಡಿದ್ದಾದ್ಮೇಲೆ ಆ ಫಲ ಅದೇನ್ ಮಾಡ್ತೀಯೋ ಅದ್ ನನಗೆ ಒಪ್ಪಿಸ್ಬಿಡು.
ನಿನ್ನದಲ್ಲ ಅಂತ ಹೇಳ್ತಾನೆ. ಅದು 3ನೇ ಚಾಪ್ಟರ್ ಹೇಳ್ದ. ಸೊ ಹಾಗಾಗಿ ಅಲ್ಲಿ ಯು ಆರ್ ನಾಟ್ ದ ಎಂಜಾಯರ್ ಅಂತ ಹೇಳ್ದ. ಸರಿ, 4ನೇ ಅಧ್ಯಾಯದಲ್ಲಿ ಏನ್ ಹೇಳ್ದ? ಕರ್ತೃನು ನೀನಲ್ಲ, ಯು ಆರ್ ನಾಟ್ ಇವನ್ ದ ಡೂವರ್. ನೀ ಡೂವರ್ ಹೇಗಾಗಕ್ ಸಾಧ್ಯ? ನಿನ್ನ ಮೂಲಕ ನಾನೇ ಮಾಡ್ತಾ ಇದ್ದೀನಿ, ಇನ್ಫ್ಯಾಕ್ಟ್ ನಾನೇ ಮಾಡ್ತಾ ಇದ್ದೀನಿ ಅಷ್ಟೇ, ನಿನ್ನ ಮೂಲಕ ಅನ್ನೋದು ಕೂಡ ಇಲ್ಲ. ಈ ದೇಹ ಮನ ಬುದ್ಧಿಗಳೇ ನಾನಾಗಿದ್ದೀನಿ. ಈ ದೇಹ ಮನ ಬುದ್ಧಿಗಳು ಹೇಗಾಗಿದೆ? ಪ್ರಕೃತಿಯ ಮೂಲಕ ಆಗಿದೆ. ಇಫ್ ಯು ಗೋ, ನಾನು 2ನೇ ಅಧ್ಯಾಯದಲ್ಲಿ ನಿಮ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ದೇಹ ಮನ ಬುದ್ಧಿಗಳು ಪಂಚ ಬೇರೆ ಏನಿದೆ, ಅದೇ ನಾನಾಗಿ, ಅದೇ ನೀನಾಗಿ ಕೆಲಸ ಮಾಡ್ತಿದ್ಯಾ. ಅಂದ್ರೆ ನೀನು ಯು ಆರ್ ಐಡೆಂಟಿಫೈಯಿಂಗ್ ಅಷ್ಟೇ, ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಐಡೆಂಟಿಫಿಕೇಶನ್ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಹೊರತಾಗಿ ನೀನ್ ಮಾಡ್ತಾ ಇಲ್ಲ ಕೆಲಸ, ನಾನೇ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನೇ ಮಾಡ್ತಾ ಇರೋದನ್ನ ಐ ಆಮ್ ದ ಡೂವರ್, ಯು ಆರ್ ನಾಟ್ ದ ಡೂವರ್ ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗಾಗಿ 3ನೇ ಅಧ್ಯಾಯದಲ್ಲಿ ಯು ಆರ್ ನಾಟ್ ದ ಎಂಜಾಯರ್ ಅಂದ, 4ನೇ ಅಧ್ಯಾಯದಲ್ಲಿ ಯು ಆರ್ ನಾಟ್ ಇವನ್ ದ ಡೂವರ್ ಅಂತ ಅಂದ. ಅಂದ್ರೆ ಏನ್ ಉಳ್ಕೊಂಡಿದೆ ಅವನಿಗೆ ಅರ್ಪಿಸುವಂತದ್ದಾದ್ರೆ? ಏನ್ ಉಳ್ಕೊಂಡಿದೆ? ಇಫ್ ಐ ಆಮ್ ನಾಟ್ ದ ಡೂವರ್, ಇಫ್ ಐ ಆಮ್ ನಾಟ್ ದ ಡೂವರ್, ವಾಟ್ ಕ್ಯಾನ್ ಐ ಗಿವ್ ಹಿಮ್? ನಾನ್ ಏನ್ ಕೊಡಬಲ್ಲೆ? ನಾನ್ ಕೊಟ್ಟೆ ಅನ್ನೋದೆಲ್ಲ ಸುಳ್ಳು, ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಸುಳ್ಳು, ಅವನೇ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಎಂಜಾಯರ್ ಕೂಡ ಅವನೇ, ಮಾಡೋನು ಅವನೇ. ಈ ರೀತಿ ಮನೋಭಾವನೆಯಿಂದ ಇದು ಯಾತಿಗೆ ಹಂಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇದು ಇಟ್ ಈಸ್ ನಾಟ್ ಎನ್ ಈಸಿ ಆಕ್ಟ್, ಇಟ್ಸ್ ಅ ಕಂಡೀಷನಿಂಗ್ ಆಫ್ ದ ಮೈಂಡ್. ಫ್ರಮ್ ಚೈಲ್ಡ್ಹುಡ್ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಮನೋಭಾವನೆಯಲ್ಲಿ ನಾವು ಬೆಳೀತಾ ಬಂದಿದೀವಿ. ಹಾಗಾಗಿ ಇಷ್ಟೊಂದೆಲ್ಲ ನನಗೆ ಕರ್ತೃತ್ವ ಭೋಕ್ತೃತ್ವ ಅನ್ನೋದು ನನ್ನ ತಲೆನಲ್ಲಿ ಅಷ್ಟೊಂದು ಉಳ್ಕೊಂಡಿರೋದ್ರಿಂದ ನನಗೆ ಈ ಇಷ್ಟೊಂದು ನನಗೆ ಸಫರಿಂಗು, ಇಷ್ಟೊಂದು ಇದು ನಡೀತಾ ಇದೆ ಜೀವನದಲ್ಲಿ. ಅದಕ್ಕೆ ಇದನ್ನ ಕಲಿಸ್ತಾ ಇದ್ದಾನೆ ಭಗವಂತ. ಸೈಕಲ್ ಕಲ್ತ್ಕೊಳ್ತೀವಿ, ಸೈಕಲ್ ಕಲ್ತ್ಕೊಂಡಾಗ ಚಿಕ್ಕ ಮಕ್ಳಲ್ಲಿ ತಂದೆ ಆಗಿರೋನು ಹಿಂದ್ಗಡೆ ಹಿಡ್ಕೊಂಡು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಬರೋವರೆಗೂ ಹಿಡ್ಕೊಂಡಿರ್ತಾನೆ. ನೀವ್ ಹೋಗು, ನೀ ಮುಂದೆ ಹೋಗು, ನೀ ಮುಂದೆ ಹೋಗು, ಮುಂದೆ ಹೋಗು ಅಂತ ತಳ್ತಾ ಇರ್ತಾನೆ. ನಾವು ಅಪ್ಪ ಹಿಡ್ಕೊಂಡಿದ್ದಾರೆ ಅಂತ ನಾವು ಮುಂದೆ ಹೋಗ್ತೀವಿ, ಸ್ವಲ್ಪ ಮುಂದೆ ಹೋಗ್ತೀವಿ, ಒಂಚೂರು ಬ್ಯಾಲೆನ್ಸ್ ಬಂದಂಗ ಆಗತ್ತೆ, ಬರ್ತಾ ಇದೆ ಅನ್ನೋ ಒಂದು ಮನೋಭಾವನೆ, ನಾನು ಓಡಿಸ್ತಾ ಇದ್ದೀನಿ ಅನ್ನೋ ಮನೋಭಾವನೆಯಲ್ಲಿ ಸ್ವಲ್ಪ ಮುಂದೆ ಹೋಗ್ತೀವಿ. ಮುಂದೆ ಹೋದ ತಕ್ಷಣ ಹಿಂದೆ ನೋಡ್ತೀವಿ, ಅಪ್ಪ ಇಲ್ಲ, ಫಟ್ ಅಂತ ಈ ಕಡೆ ಬಿಡ್ತೀವಿ, ಮತ್ತೆ ಬೀಳ್ತೀವಿ. ಸೊ ಹಾಗಾಗಿ ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಒಂದು ದಿನ ನಾವೇನ್ ಮಾಡ್ತೀವಿ, ಇಲ್ಲ ಅಂತೆ ಆಗತ್ತೆ ಅಂತ ಹೇಳಿ ನಾವು ಸೈಕಲ್ ಮೇಲೆ ಆರಾಮಾಗಿ ಕೂತ್ಕೊಂಡು ಬ್ಯಾಲೆನ್ಸ್ ಇಂದ ಆಕಾಶನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆ ಒಂದು ಡ್ರೈವಿಂಗ್ ನ ಎಂಜಾಯ್ ಮಾಡ್ತೀವಿ. ಆ ಒಂದು ಡ್ರೈವಿಂಗ್ ನ ಎಂಜಾಯ್ ಮಾಡ್ತೀವಿ, ಎಂಜಾಯ್ ಅಲ್ಲಿ ಆ ಸ್ಟೇಜ್ ವರ್ಗು ನಾವು ಹೋಗಬಹುದು. ಆದ್ರೆ ಅಲ್ಲಿವರೆಗೂ ಪ್ರಾಕ್ಟೀಸ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಬೀಳೋದು ಏಳೋದು ಇದೇ ಇರುತ್ತೆ. ಹಾಗಾಗಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನು ಪ್ರತಿಯೊಂದು ಕೆಲಸನ ಸ್ಪಿರಿಚುವಲ್ ಆಕ್ಟಿವಿಟಿ ಆಗಿ ಕನ್ವರ್ಟ್ ಮಾಡಿ ಅಭ್ಯಾಸ ಮುಖೇನ ಮಾಡಕ್ ಶುರು ಮಾಡು. ಈಗ you start doing every action, understand, practice. These are all the practices, not actually the ಜ್ಞಾನ ಅಲ್ಲ, ಅದು ಜ್ಞಾನಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಾಕ್ಟೀಸಸ್. ಈ ಪ್ರಾಕ್ಟೀಸಸ್ ಕೂಡ ನೀನ್ ಇದನ್ನ ಅಭ್ಯಾಸವನ್ನು ಮಾಡು. ಯಾವಾಗ ನೀನ್ ಈ ರೀತಿ ಅಭ್ಯಾಸವನ್ನು ಮಾಡ್ತೀವೋ ಅವಾಗ ನಿನ್ಗೆ ಪರ್ಮನೆಂಟ್ ಆಗಿ ನಿನಗೆ ಅರ್ಥ ಆಗತ್ತೆ, ನಿನ್ನ ಮೈಂಡ್ ಅಲ್ಲಿ ಆ ಒಂದು ಇದು ಅರ್ಥ ಆಗತ್ತೆ. ನಾನು ಮಾಡುವವನು ಅಲ್ಲ, ಎಂಜಾಯ್ ಮಾಡುವವನು ಅಲ್ಲ, ತಿಳ್ಕೊಳ್ಳೋನು ನಾನಲ್ಲ, ಎಲ್ಲವೂ ಆ ತಾಯಿ ಮಾಡ್ತಾ ಇದ್ದಾಳೆ, ಎಲ್ಲವೂ ಆ ಭಗವಂತ ಮಾಡ್ತಾ ಇದ್ದಾನೆ ಅಷ್ಟೇ. ಸೊ ಈ ರೀತಿ ಭಾವನೆ ಬಂದಾಗ ಸರ್ವಕರ್ಮಾಣಿ ಭಸ್ಮಾತ್, ಎಲ್ಲಾ ಕರ್ಮಗಳು ಅಗ್ನಿಯಲ್ಲಿ ಸಮನ ಆಗ್ಬಿಡುತ್ತೆ, ಭಸ್ಮವಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ವಕರ್ಮಾಣಿ ಎಂಥ ಕರ್ಮ? ನಾವು ಹೋದ್ಸತಿ ಕೂಡ ಹೇಳಿದೆ, ಸರ್ವಕರ್ಮಾಣಿ ಅಂತಂದಾಗ ನಾವು ಹಾಗಾದ್ರೆ ಎಲ್ಲಾ ಕರ್ಮಗಳು ನಾಶವಾದಾಗ ನನಗೆ ಮುಕ್ತಿ ಅಂತ ಹೇಳ್ತಾರೆ. 4 ರೀತಿಯ ಕರ್ಮಗಳ ಬಗ್ಗೆ ನಾನು ಓದು ಕ್ಲಾಸ್ ನಲ್ಲಿ ಹೇಳಿದೆ, ಅದಕ್ಕೂ ಮುಂಚೆ ಹೇಳಿದೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಮತ್ತೆ ಆಗಾಮಿ ಕರ್ಮ ಅಂತ.
ಸೊ ಈ 4 ರೀತಿಯ ಕರ್ಮಗಳು, ಇದು ನಾನು ಸರ್ವಕರ್ಮಾಣಿ ಅಂತಂದಾಗ ಕಾಯ ವಾಚ ಮನಸ್ಸ ಬುದ್ಧ, ಇದು ನಾವ್ ಇವಾಗ ಪ್ರೆಸೆಂಟ್ ಅಲ್ಲಿ ಮಾಡ್ತಾ ಇರುವಂತದ್ದು. ಮುಕ್ತಿ ಅಂತಂದಾಗ ನಮ್ಗೆ ಈ ದೇಹ ಬಂದಿರುವಂತದ್ದು ಸಂಚಿತ ಕರ್ಮದಿಂದ ಬಂದಿದೆ. ಈ ಸಂಚಿತ ಕರ್ಮ ಒಂದು ಬ್ಯಾಗ್, ಅಲ್ಲಿಂದ ಪ್ರಾರಬ್ಧ ಕರ್ಮ, ಇಟ್ ಇಸ್ ದ ಆಕ್ಟಿವೇಟೆಡ್ ಕರ್ಮ. ಅದು ಆ ಇದೆ ಅಷ್ಟೇ. ಸಂಚಿತ ಕರ್ಮ ಇದು ಆಕ್ಟಿವೇಟೆಡ್ ಆಗಿ ಬಂದಿದೆ ನನಗೆ. ಈ ಜೀವನದಲ್ಲಿ ನನ್ಗೆ ಈ ತರ ಸಿಚುವೇಶನ್ಸ್ಗಳು, ಸಂಬಂಧಗಳು ಮತ್ತೆ ಎಲ್ಲಾ ಬರುತ್ತೆ ಹೋಗುತ್ತೆ ಅನ್ನೋದು ಆ ಒಂದು ಪ್ರಾರಬ್ಧ ಕರ್ಮದಿಂದ ಬಂದಿದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನೀನು ಪ್ರತಿಯೊಂದು ಕರ್ಮವು ಅಂದ್ರೆ ಕೆಲಸವು ಜ್ಞಾನ ಮುಖೇನ, ಜ್ಞಾನದ ಅಗ್ನಿಯಲ್ಲಿ ಮಾಡಕ್ ಶುರು ಮಾಡಿದಾಗ ನಿನಗೆ ಸಂಚಿತ ಕರ್ಮದ ಆ ಒಂದು ಗುಢಾಣ ಇದೆಯಲ್ಲ, ಅದು ಭಸ್ಮ ಆಗೋಗತ್ತೆ ಅಂತ ಪರಮಹಂಸರು ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ದೊಡ್ಡದೊಂದು ಹತ್ತಿಯ ಇದಂತೆ ಆ ಗುಡ್ಡ, ಹತ್ತಿಯ ಗುಡ್ಡ. ಆ ಹತ್ತಿಯ ಗುಡ್ಡಕ್ಕೆ ಒಂದು ಕಿಡಿ ಬೆಂಕಿ ಸಾಕು, ಒಂದೇ ಒಂದು ಕಿಡಿ ಬೆಂಕಿ ಸಾಕು, ಪೂರ್ತಿ ಹತ್ತಿಯ ಗುಡ್ಡನೇ ಭಸ್ಮ ಆಗ್ಬಿಡುತ್ತೆ. ಹಾಗೆ ನಾವು ಈ ಕ್ಷಣದಲ್ಲಿ ಈಗ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮ ಏನಿದೆಯೋ ಜ್ಞಾನದ ಅರಿವಿನಲ್ಲಿ ಈ ಒಂದು ಜ್ಞಾನವನ್ನು ಇಟ್ಕೊಂಡು ಮಾಡಿದಾಗ ನಮ್ಮ ಸಂಚಿತ ಕರ್ಮ ಇರತ್ತಲ್ಲ, ಸಂಚಿತ ನಾವು ಈ ಒಂದು ಜನ್ಮಗಳನ್ನು ತಾಳೋದಿಕ್ಕೆ ಕಾರಣವಾಗಿರುವಂತ ಸಂಚಿತ ಕರ್ಮನೇ ಭಸ್ಮ ಆಗೋಗುತ್ತೆ. ಅದಕ್ಕೆ ಬೆಂಕಿ ಇದ್ದಂಗೆ ಅದು ಭಸ್ಮ ಆಗೋಗುತ್ತೆ. ಹಾಗಾಗಿ ಜ್ಞಾನದಿಂದ ಮಾಡು ತುಂಬಾ ಮುಖ್ಯ ಅಂತ ಹೇಳ್ತಾರೆ. 38ನೇ ಶ್ಲೋಕ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಇಹ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸದೃಶಂ ಸಮಾನವಾಗಿ ಪವಿತ್ರಗೊಳಿಸುವಂತಹದ್ದು ಹಿ ನಿಸ್ಸಂದೇಹವಾಗಿ ನ ವಿದ್ಯತೆ ಯಾವುದೂ ಇಲ್ಲ. ತತ್ಕಾಲೇನ ಆ ಜ್ಞಾನವನ್ನು ಎಷ್ಟೋ ಕಾಲದಿಂದ ಯೋಗ ಸಂಸಿದ್ಧ ಕರ್ಮಯೋಗದ ಮೂಲಕ ಶುದ್ಧ ಅಂತಃಕರಣವುಳ್ಳ ಮನುಷ್ಯನು ಸ್ವಯಂ ತನಗೆ ತಾನೇ ಆತ್ಮನಿ ವಿಂದತಿ ಆತ್ಮನಲ್ಲಿ ಪಡೆದುಕೊಳ್ಳುತ್ತಾನೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾಗಿರುವಂತಹ ಪವಿತ್ರವಾಗಿರುವಂತಹದ್ದು ಯಾವುದೂ ಇಲ್ಲ, ನಿಸ್ಸಂದೇಹವಾಗಿ ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಜ್ಞಾನಕ್ಕೆ ಅದಕ್ಕಿಂತ ಪ್ಯೂರಿಫೈ ಆಗಿರುವಂತ, ಅದಕ್ಕಿಂತ ಪ್ಯೂರ್ ಆಗಿರುವಂತ ಯಾವುದೂ ಇಲ್ಲ. ಯಾವುದು ಅಂತ ಯಾವುದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾನೆ, ಯಾವುದಕ್ಕೂ ಇಲ್ಲ ಅಂತ. ಎಷ್ಟೋ ಯಜ್ಞಗಳ ಬಗ್ಗೆ, ಎಷ್ಟೋ ದಾನಗಳ ಬಗ್ಗೆ ಈ ಕೆಲವು ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಮಾತಾಡಿದ್ದಾನೆ. ಯಾವ್ದದು? ಯಜ್ಞ, ದಾನ, ತಪಸ್ಸು, ಸೇವೆ, ಪೂಜೆ, ವ್ರತ, ಉಪವಾಸ, ಪ್ರಾಣಾಯಾಮ, ಮತ್ತೆ ಶಮದಮ ಅಂದ್ರೆ ಇಂದ್ರಿಯ ನಿಗ್ರಹ, ಮನಸ್ಸು ನಿಗ್ರಹ, ಸಂಯಮ ಸೆಲ್ಫ್ ಕಂಟ್ರೋಲ್, ಮತ್ತೆ ಜಪ, ಧ್ಯಾನ ಮಾಡುವಂಥದ್ದು, ಯಮುನಾ ನದಿ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು, ಗೋದಾವರಿ ಇಂಥದ್ದಲ್ಲಿಗೆ ಸ್ನಾನ ಮಾಡೋ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಇದೆಲ್ಲ ಕರ್ಮಗಳೇ ಅಲ್ವಾ? ಇದೆಲ್ಲ ಮಾಡೋದ್ರಿಂದ ನನಗೆ ನಾನು ಶುದ್ಧವಾಗ್ತೀನಿ, ನನ್ನ ಪ್ಯೂರ್ ಆಗ್ತೀನಿ, ನನ್ನ ಚಿತ್ತ ಶುದ್ಧಿ ಆಗತ್ತೆ. ಹಾಗಾಗಿ ಇಂಥ ಕೆಲಸಗಳು ಒಂದು ಜೀವನದಲ್ಲಿ ಮಾಡ್ಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ದಾನ ಧರ್ಮಗಳನ್ನ ಮಾಡ್ಬೇಕು ಅಂತ. ಇಹ ಅಂದ್ರೆ ಈ ಲೋಕದಲ್ಲಿ ಇದೆಲ್ಲಾ ಕೆಲಸ ಮಾಡ್ತಾರೆ. ಮಾಡಿದ ಮೇಲೂ ಕೂಡ ಇದು ಯಾವುದೂ ಕೂಡ ಆ ಒಂದು
ಯಜ್ಞಕ್ಕೆ, ಆ ಒಂದು ಜ್ಞಾನಕ್ಕೆ ಸಮವಾಗಿರುವಂತದ್ದಲ್ಲ. ಇಟ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್. ಯಾವುದು? ಜ್ಞಾನ. ಆ ಜ್ಞಾನ ಅನ್ನೋದು ಅಗ್ನಿಯ ರೀತಿ, ಆ ಜ್ಞಾನ ಅನ್ನೋದು ಶುದ್ಧವಾಗಿರುವಂಥದ್ದು. ಸೊ ಹಾಗಾಗಿ ನೀನ್ ಏನೇ ಕೆಲಸ ಮಾಡು, ಇವ್ ಎಲ್ಲಾ ಕೆಲಸಗಳು ಕಂಪೇರ್ ಮಾಡಿದ್ರೆ ಜ್ಞಾನ ಅನ್ನೋದು ಅತಿ ಶ್ರೇಷ್ಠವಾಗಿರುವಂಥದ್ದು. ಇಹಲೋಕದಲ್ಲಿ ನೀನ್ ಏನೇ ಮಾಡು, ಇದೆಲ್ಲ ಜ್ಞಾನದಿಂದ ಮಾಡುವಂತಹ ಪ್ರತಿಯೊಂದು ಕರ್ಮಗಳು, ಕ್ರಿಯೆಗಳು ಜ್ಞಾನದಿಂದ ಮಾಡುವಂಥದ್ದು, ಅದು ಶ್ರೇಷ್ಠವಾಗಿರುವಂಥದ್ದು. ಪವಿತ್ರಂ, ಪವಿತ್ರಗೊಳಿಸುವಂತಹದ್ದು, ಅದಕ್ಕೆ ಸಂದೇಹನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಇಲ್ಲಿ ಇಹ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ, ಇಹ ಅಂತಂದ್ರೆ ಏನರ್ಥ? ಇಹ ಅಂತಂದ್ರೆ ಈ ಲೋಕ, ನಾವು ಭೂಮಿ ಮೇಲೆ ಹುಟ್ಟಿದೀವಿ ಅಂತ. ಸೊ ಎಷ್ಟೋ ಜನ ಏನ್ ಹೇಳ್ತಾರೆ, ಇಹ ಪರ ಅಂತ ಹೇಳ್ತಾರೆ. ಪರ ಅಂದ್ರೆ ಏನು? ನಮ್ಗೆ ಇದು ಒಂದು ಏನು, ನಾವು ಇದೆಲ್ಲಾ ದಾನ ಧರ್ಮಗಳು ಮಾಡುವಂಥದ್ದು ನಮಗೆ ಈ ಲೋಕದಲ್ಲಿ ಸುಖ ಸಿಗುವಂಥದ್ದು ಒಂದಾಯ್ತು ಅಂತಂದ್ರೆ, ಸತ್ತ ಮೇಲೆ ಸ್ವರ್ಗ ಸಿಗತ್ತೆ ಅನ್ನೋ ಒಂದು ಯೋಚನೆ, ಮನೋಭಾವನೆ ಅಥವಾ ಒಂದು ನಂಬಿಕೆ ಖಂಡಿತ ಇದೆ ಜನರಲ್ಲಿ. ಸೊ ಹಾಗಾಗಿ ಅದು ನೀನ್ ಇಹದಲ್ಲಿ ಕೂಡ ಇದು ಮುಖ್ಯ, ಪರದಲ್ಲೂ ಕೂಡ ನಿನಗೆ ಜ್ಞಾನನೇ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಯಾವುದಕ್ಕೂ ಕಂಪೇರ್ ಮಾಡಕ್ ಆಗೋದಿಲ್ಲ. ನಿನಗೆ ಹೇಗ್ ಸಿಗಕ್ ಸಾಧ್ಯ? ಇಲ್ಲೇ ನಿನಗೆ ಸಿಕ್ಕೋದಿಲ್ಲ ಅಂತಂದ್ಮೇಲೆ, ಇಲ್ಲೇ ನಿನಗೆ ಶ್ರೇಷ್ಠವಾಗಿರುವಂತದ್ದು ಸಿಕ್ಕೋದಿಲ್ಲ ಅಂತಂದ್ಮೇಲೆ ಪರದಲ್ಲಿ ನಿನ್ಗೆ ಹೇಗೆ ಸಿಕ್ಕತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆಮೇಲೆ ಯೋಗ ಸಂಸಿದ್ಧ, ಇಲ್ಲಿ ಪ್ರಶ್ನೆ ಬರುತ್ತೆ ಏನು ಅಂತಂದ್ರೆ, ಸರಿ ಇಷ್ಟೆಲ್ಲ ಜ್ಞಾನ ಇದೆಲ್ಲ ಹೇಳ್ತಾ ಇದ್ದಾರೆ, ಇದೆಲ್ಲ ಭಗವಂತ ಎಲ್ಲದನ್ನು ಹೇಳ್ತಾ ಇದ್ದಾನೆ, ಆದ್ರೆ ಇದಕ್ಕೆ ಬೇರೆ ಮಾರ್ಗ ಇಲ್ವೇ? ಇದು ಒಂದೇನಾ ಮಾರ್ಗ? ಸಿ ಹೌ ಮೆನಿ ಆಂಗಲ್ಸ್ ಈಸ್ ಏಬಲ್ ಟು ಎಕ್ಸ್ಪ್ಲೈನ್, ಈಸ್ ಎಕ್ಸ್ಪ್ಲೈನ್. ಇದು ಒಂದೇನಾ ಮಾರ್ಗ ನಮ್ಗೆ ಜ್ಞಾನ ಪಡ್ಕೊಂಡು, ನನಗಾಗಲ್ಲಪ್ಪ, ನನ್ಗೆ ಅರ್ಥ ಆಗಲ್ಲಪ್ಪ, ನನ್ ಮಾಡಕ್ ಆಗಲ್ಲಪ್ಪ, ಐ ಆಮ್ ಲೈಕ್ ದಿಸ್, ಐ ಆಮ್ ಲೈಕ್ ದಿಸ್. ಸೊ ಹಾಗಾಗಿ ನನ್ಗೆ ಈ ಮಾರ್ಗ ಬಿಟ್ರೆ ಬೇರೆ ಇನ್ನೇನಾದ್ರು ಮಾರ್ಗ ಉಂಟೆ? ಇದೆ. ಅದ್ಯಾವುದು? ಕರ್ಮಯೋಗದ ಮಾರ್ಗ. ಅದಕ್ಕೆ ಯೋಗ ಸಂಸಿದ್ಧ ಅಂತ ಹೇಳಿದ್ದಾರೆ. ಕರ್ಮಯೋಗದ ಮೂಲಕ ಶುದ್ಧ ಅಂತಃಕರಣವುಳ್ಳ ಮನಸ್ಸು ಮನುಷ್ಯ ಸ್ವಯಂ ತನಗೆ ತಾನೇ ಆತ್ಮನಲ್ಲಿ ಪಡೆದುಕೊಳ್ಳುತ್ತಾನೆ. ಕರ್ಮಯೋಗಿ ಅಂದ್ರೆ ಯಾರು? ಕರ್ಮಯೋಗಿ ಅಂದ್ರೆ ಯಾರು? ಕರ್ಮ, ಅದನ್ನೇ ಭಗವಂತ ಹೇಳ್ತಾ ಇರೋದು. ಜ್ಞಾನ, ಕರ್ಮವನ್ನು ಜ್ಞಾನದಿಂದ ಅರ್ಥ ಮಾಡ್ಕೊಂಡು ಮಾಡುವಂಥದ್ದೇ ಕರ್ಮಯೋಗ. ಈಸ್ ಟೆಲಿಂಗ್, ಒಂದನ್ನೇ ಬೇರೆ ಬೇರೆ ರೀತಿ ಅದೇ ಹೇಳ್ತಾ ಇದ್ದಾನೆ ಭಗವಂತ. ಜ್ಞಾನಿ ಬೇಡ, ಕರ್ಮಯೋಗ ಮಾಡು ಅಂತ ಹೇಳ್ತಾರಲ್ಲ. ನಿನಗೆ ಏನಾದ್ರೂ ಕೊಡ್ಬೇಕು ಅಂತಂದ್ರೆ ಅದಕ್ಕೊಂದು ಲೇಪನ ಮಾಡಿ ಕೊಡ್ತಾರೆ. ಆ ಲೇಪನದೊಳಗಡೆ ನಮ್ಗೇನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದೇ ಇರುತ್ತೆ, ಆದ್ರೆ ಲೇಪನ ಮಾತ್ರ ಬೇರೆ ಬೇರೆ ರೀತಿ ಇರುತ್ತೆ. ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಜ್ಞಾನ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಬೇರೆ ಇನ್ಯಾವ್ದಾದ್ರು ಮಾರ್ಗ ಇದೆಯಾ? ಕರ್ಮಯೋಗ ಮಾಡು. ಕರ್ಮಯೋಗ ಅಂದ್ರೆ ಏನು? ಇದೇ ಹೇಳ್ತಾ ಇರೋದು ಇಷ್ಟ ತನಕ. ಕರ್ಮಯೋಗ ಅಂತಂದ್ರೆ ಪ್ರತಿಯೊಂದು ನೀನು ನನಗೆ ಅರ್ಪಿಸಿ ಮಾಡು, ಭಗವಂತನನ್ನು ಪ್ರತಿಯೊಂದರಲ್ಲಿ ಕಂಡು ಮಾಡು, ಫಲ ಅಪೇಕ್ಷೆ ಇಲ್ಲದೆ ಮಾಡು. ಸೊ ಪ್ರತಿಯೊಂದು ಕೆಲ್ಸನೂ ನೀ ಕರ್ಮಯೋಗದಿಂದ ಮಾಡು. ಸೊ ಇಟ್ ಈಸ್ ನಾಟ್ ಮಗಳಲ್ಲ ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳ್ತಾರಲ್ಲ, ಸೇಮ್, ನಥಿಂಗ್ ಎಲ್ಸ್. ಅದನ್ನೇ ಹೇಳ್ತಾ ಇರೋದು. ನೀ ಜ್ಞಾನ ಮಾಡಕ್ಕಾಗಿದ್ರೆ ಕರ್ಮ ಮಾಡು. ಅದನ್ನೇ ಹೇಳಿದೆ, ಯೋಗ ಸಂಸಿದ್ಧಿ, ಕರ್ಮಯೋಗದ ಮೂಲಕ ಶುದ್ಧ ಅಂತಃಕರಣ. ಇವಾಗ ತರ ಹೇಳಿದೆ, ಅಂತಃಕರಣ ಅಂದ್ರೆ ಏನು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಅಲ್ಲಿ ಶುದ್ಧತೆ ಅಂತಂದ್ರೆ ಶುದ್ಧವಾಗಿರುವ ಇಟ್ಕೊಂಡು, ಯಾವುದು ನನ್ನದಲ್ಲ, ಅಹಂಕಾರ ಮಮಕಾರಗಳು ಯಾವುದು ಇಟ್ಕೊಳ್ದಿರ ಶುದ್ಧ ಅಹಂಕಾರದ, ಶುದ್ಧ ಅಂತಃಕರಣದಿಂದ ಕರ್ಮಯೋಗದಲ್ಲಿ ನಿರತರಾಗಿ ಮಾಡು. ಅವಾಗ ಏನಾಗತ್ತೆ? ಆತ್ಮನಿ ವಿಂದತಿ, ಆತ್ಮನಲ್ಲಿ ನೀನು ನಿಲ್ತೀಯಾ ಅಂತ ಹೇಳ್ತಾರೆ. ಆ ಜ್ಞಾನ ಪ್ರಾಪ್ತಿಗೆ ನೀನ್ ಏನೋ ಬೇರೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಹಿಮಾಲಯ ಪರ್ವತಕ್ಕೆ ಹೋಗಿನೋ, ಯಾವ್ದೋ ಒಂದು ಕಾಡಿಗೆ ಹೋಗಿನೋ,
ಒಂದು ಧ್ಯಾನ ಮಾಡಿ ಅಥವಾ ಯಾವುದೋ ಒಂದು ಕಠಿಣವಾದ ಒಂದು ತಪಸ್ಸನ್ನ ಮಾಡಿ ಅದೆಲ್ಲ ಮಾಡಿ ನೀನು ಈ ಒಂದು ಮುಕ್ತಿಯನ್ನು ಪಡ್ಕೋಬಹುದು ಮಾಡಬಹುದು ಆತರ ಎಲ್ಲ ಯೋಚನೆ ಮಾಡ್ಬೇಡ. ಅದೆಲ್ಲ ಏನೂ ಬೇಕಾಗಿಲ್ಲ. ಅ ಕಾಮನ್ ಮ್ಯಾನ್, ಹೌ ಕ್ಯಾನ್ ಹಿ attain this or how can he realize this in a very simple way of doing ಕರ್ಮ ಯೋಗ. ನಿಮ್ ದಿನನಿತ್ಯ ಮಾಡುವಂತ ಪ್ರತಿಯೊಂದು ಕೆಲಸನು ಅಷ್ಟೇ ಸಿಂಪಲ್ ಆಗಿ ಮಾಡು. ಇಟ್ ಇಸ್ ಸೋ ಸಿಂಪಲ್ ಮೈ ಡಿಯರ್ ಅಂತ ಶ್ಲೋಕ ನಂಬರ್ 38 ಅಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಅಯ್ಯೋ, ಚೆನ್ನಾಗ್ ಬಂದ್. ಇವತ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ಕ್ಲಾಸ್ದು ಒಂದ್ ಸಾರ ಬರ್ಕೊಂಡಿದೀನಿ ನಾನು. ಜ್ಞಾನ ಮತ್ತೆ ದೋಣಿ ಅಂತ. ಜ್ಞಾನವೆಂಬ ದೋಣಿಯನ್ನು ಹುಟ್ಟು ಹಾಕುತ್ತಾ ಭವಸಾಗರವೆಂಬ ಸಂಸಾರವನ್ನು ದಾಟುತ್ತಾ ಪ್ರತಿಯೊಂದನ್ನು ಅರಿವೆಯಿಂದ ಮಾಡುತ್ತಾ ನಮ್ಮಲ್ಲಿರುವ ಭಗವಂತನನ್ನ ಕಾಣ್ಬೇಕು ಅನ್ನೋದನ್ನ ನಾನ್ ಅರ್ಥ ಮಾಡ್ಕೊಂಡೆ. ನನ್ನ ಅರ್ಥ ತಪ್ಪು ಆಗಿರ್ಬಹುದು, ನನಗ್ ಹೊಳೆದಿದ್ದಿಷ್ಟೇ. ವೆರಿ ಬ್ಯೂಟಿಫುಲ್ ಪೂರ್ಣಿಮಾ, ತುಂಬಾ ಚೆನ್ನಾಗಿದೆ. ಕೃಷ್ಣ ಬರೆಸ್ತಾ ಇದ್ದಾನಲ್ಲ ಇದಕ್ಕಿಂತ ಬೇಕಾಗಿ ಈಸ್ ದೇರ್, ಅದನ್ನೇ ಹೇಳ್ತಾರೆ. ಈಸ್ ಆಕ್ಚುಲಿ ದೇರ್. ನನ್ಗೆ ಸುಮಾರು ಗೊಂದಲಗಳಿತ್ತು, ಅದಕ್ಕೆಲ್ಲ ಸ್ವಲ್ಪ ಸೊಲ್ಯೂಷನ್ ಸಿಗ್ತಾ ಇದೆ ಅದಕ್ಕೆ. ಥ್ಯಾಂಕ್ಫುಲ್ ಟು ಕೃಷ್ಣ. ಅಷ್ಟೇ, ಥ್ಯಾಂಕ್ಫುಲ್ ಟು ಎವ್ರಿವನ್. ನೀವು ಪೂರ್ಣಿಮಾ ಅವ್ರೆ, ಹಾ, ಕಡೆಯಲ್ಲಿ ನೀವೇನ್ ಮಾಡಬಹುದಿತ್ತು ಅಂದ್ರೆ ಕಡೆಯದು ಸಾಲು ಓದ್ತೀರಾ ಇನ್ನೊಂದ್ಸಲಿ? ಶೋರ್. ಪ್ರತಿಯೊಂದನ್ನು ಅರಿವೆಯಿಂದ ಮಾಡುತ್ತಾ ನಮ್ಮಲ್ಲಿರುವ ಭಗವಂತನನ್ನು ಕಾಣಬೇಕಾಗಿದೆ ಅಂತ ಬರ್ದಿದ್ದೀನಿ. ಕಾಣಬೇಕಾಗಿದೆ ಅನ್ನೋದು ಕಾಣುತ್ತಾ ಅಂತ ಹಾಕಿ ಡಾಟ್ 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 ಬಿಟ್ಬಿಡಿ. ದಟ್ ವಿಲ್ ಬಿ ಈವನ್ ಬೆಟರ್. ಕಂಪ್ಲೀಟ್ ರೈಮ್ ಅಂಡ್ ಐ ಫೀಲ್ ಸೊ. ನಾನೇನಾದ್ರು ಅದು ಬರ್ದಿದ್ರೆ ಅಥವಾ ಬರಿತಾ ಇದ್ದೆ ನಾನು. ಶೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಾದ್ರು ಹೇಳೋದಿತ್ತಾ? ಕ್ಲೋಸ್ ಮಾಡೋಣವಾ? ಇನ್ನೊಂದ್ ಬರ್ದೆ, ನಾನು ಯಾರು ಅಂತ. ನಾನು ಹೇಳಿ. ಯಾರು? ನಾನು ಈ ದೇಹವಲ್ಲ, ಆತ್ಮವಲ್ಲ. ನಾನು ಈ ದೇಹಕ್ಕೆ ಅಂಟಿದ ಅಹಂಕಾರವೂ ಅಲ್ಲ. ನಾನು ಎಂದರೆ ಸಂಪೂರ್ಣವಾದ ಅರಿವು. ತುಂಬಾ ಚೆನ್ನಾಗಿದೆ. ಆದ್ರೆ ಒಂದೇ ಒಂದು, ನಾನು ಯಾವಾಗ್ಲೂ ಎಲ್ಲದ್ರಲ್ಲೂ ತಪ್ಕೊಂಡಿರ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲ, ಹೇಳಿ. ನಾನು ದೇಹ ಅಲ್ಲ ಅಂತ ಅನ್ನೋದು, ನಾನು ದೇಹ ಮಾತ್ರ ಅಲ್ಲ ಅನ್ನೋದು ಒಳ್ಳೇದು. ಯಾಕಂತಂದ್ರೆ ನಾವು ಸಂಪೂರ್ಣವಾದ ಎಲ್ಲ ಇದು ಅವೇರ್ನೆಸ್ ಇಸ್ ಎವ್ರಿಥಿಂಗ್ ಅಂತ ನಾವು ವಾಸುಕಿಯವರು ಈಗ ತಾನು ಹೇಳ್ತಾ ಇದ್ರು ಸ್ವಲ್ಪ ಹೊತ್ತು ಮುಂಚೆ. ಸೊ ದೇರ್ಫೋರ್ ದಿ ಮೈಂಡ್ ಈಸ್ ಆಲ್ಸೋ ಅವೇರ್ನೆಸ್. ಇಟ್ ಈಸ್ ಎ ರಿಸ್ಟ್ರಿಕ್ಟೆಡ್ ಫಾರ್ಮ್ ಆಫ್ ಅವೇರ್ನೆಸ್. ಮತ್ತೆ ಪಾಪ ಪುಣ್ಯ ಅಂತಾನು ಒಂದು ಮಾತು ಬಂತು. ಪಾಪ ಅಂದ್ರೆ ಪಾಪಾತ್ಮ ಅಂದ್ರೆ the person who regards himself as the person, who regards himself as limited. So that is ಪಾಪ. ಪಾಪ ಅಂತ ಇಂಗ್ಲಿಷ್ ಅಲ್ಲಿ ಸಿನ್ ಅಂತ ಹೇಳ್ತಾರೆ. ಸಿನ್ ಅಂತಂದ್ರೆ ಆಕ್ಚುಲಿ ಇಟ್ ಇಸ್ ಡಿರೈವ್ಡ್ ಫ್ರಮ್ ದಿ ರೂಟ್ ವಿಚ್ ಸೇಸ್ ಮಿಸ್ಸಿಂಗ್ ದಿ ಮಾರ್ಕ್. ಅಂದ್ರೆ ಸಿನ್ನರ್ ಅಂದ್ರೆ ಯಾರು ಅಂದ್ರೆ ಹೂ ಹಸ್ ಮಿಸ್ ದಿ ಮಾರ್ಕ್. ಅಂದ್ರೆ one who has a restricted sense of consciousness instead of having an expansive state of consciousness or awareness. So yeah, it's a very good thing. ಆಮೇಲೆ just a small request. ಈ ತರ ನೀವು ಬರಿತಾ ಇರಿ. Just even whether it is during the class or after the class, anytime, this is very 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 helpful. And ಇದು ಒಂಥರ ತುಂಬಾ ಶ್ರೇಷ್ಠವಾದ ಜ್ಞಾನ ಯೋಗ ನನ್ನ ಪ್ರಕಾರ. So kindly please do that. ಆಮೇಲೆ ಯಾವಾಗಲೂ ನೀವು ಅದನ್ನ ಶೇರ್ ಮಾಡ್ತೀರಿ. ಇಟ್ ವಿಲ್ ಆಲ್ಸೋ ಬಿ ಗುಡ್. ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಇಟ್ ವಿಲ್ ಇಲ್ಯುಮಿನ್ ನಾಟ್ ಓನ್ಲಿ ಯುವರ್ ಮೈಂಡ್, it will also illumine our mind, and it is so beautiful. It is ಈಗ ಈ ಸೆಕೆಂಡಲ್ಲಿ ಒಂದು ತಣ್ಣ ಗಾಳಿ ಬೀಸಿದ್ರೆ ಹೇಗಾಗುತ್ತೋ ಆ ತರ ಅನ್ಸುತ್ತೆ. Thank you so much, Shankar. Thank you. Yeah. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ
मृत्योर्मामृतङ्गमय। ॐ शान्ति शान्ति शान्तिः। पूर्णमदः पूर्णमिदं पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿಃ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ओम् श्रीगुरुभ्यो नमः। हरिः ओम् सर्वं श्रीकृष्णार्पणमस्तु। सर्वं श्रीगुरुपादार्पणमस्तु। ಹರಿ ಓಂ ನಮಸ್ಕಾರ. हरि ओम् ಹರಿ हरि ಓಂ ओम् ಹರಿ